ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನವನ್ನು ನಡೆಸ್ತಾ ಇದ್ದೀರಾ, ಹಾಗೆ ಮೊಟ್ಟ ಮೊದಲ ಅಟೆಂಪ್ಟ್ನಲ್ಲಿನೇ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಪಡಿಬೇಕು ಅಂತ ಇದ್ದೀರಾ. ಸೊ ಅಂತಹ ಅಭ್ಯರ್ಥಿಗಳಿಗೋಸ್ಕರ ಸಂಪೂರ್ಣವಾಗಿರುವಂತಹ ಜನರಲ್ ಇಂಗ್ಲೀಷ್, ನಿಮಗೆಲ್ಲ ಗೊತ್ತಿದೆ, ಈ ಒಂದು ಜನರಲ್ ಇಂಗ್ಲೀಷ್ ಸಹ ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳಲಾಗುತ್ತೆ. ಅಂದರೆ ಈ ಒಂದು ಸಾಮಾನ್ಯ ಇಂಗ್ಲೀಷ್ ಎನ್ನುವಂತಹ ಸಬ್ಜೆಕ್ಟ್ ಏನಿದೆ, ಸೊ ಇದನ್ನು ಸಹ ನಿಮಗೆ 35 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಲಾಗುತ್ತೆ. ಸೊ ಯಾವ ರೀತಿ ನಿಮ್ಮ ಅಪ್ರೋಚ್ ಇರಬೇಕಾಗತ್ತೆ, ಯಾವ ರೀತಿ ನಿಮ್ಮ ಅಧ್ಯಯನ ಇರಬೇಕಾಗತ್ತೆ, ಈ ಒಂದು 3 ರಿಂದ 4 ತಿಂಗಳ ಟೈಮ್ ಏನು ಸಿಗುತ್ತೆ ನಿಮಗೆ, ಸೊ ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಾಗಿದೆ. ಬಹಳ ಮುಖ್ಯವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಫಿಗರ್ ಆಫ್ ಸ್ಪೀಚ್ ಅಂತ ಬರುತ್ತೆ, ಆಯಿತಾ. ಫಿಗರ್ ಆಫ್ ಸ್ಪೀಚ್ ಅಂತಂದರೆ ಕನ್ನಡದಲ್ಲಿ ನಾವು ಅಲಂಕಾರಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನು ಯಾವ ರೀತಿ ನೀವು ಬಹಳ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡಿಕೊಂಡು ಎಕ್ಸಾಮ್ನಲ್ಲಿ ಕ್ರ್ಯಾಕ್ ಮಾಡಬೇಕಾಗತ್ತೆ, ಉದಾಹರಣೆಗಳ ಮೂಲಕ ವಿವರಿಸಲಾಗಿದೆ. ಖಂಡಿತವಾಗಿಯೂ ಈ ವಿಡಿಯೋ ನೋಡಿ ಆದಮೇಲೆ ನಿಮಗೆ ಅಟ್ಲೀಸ್ಟ್ ಒಂದು 2 ರಿಂದ 3 ಕ್ವಶನ್ಸ್ಗಳು ಪಕ್ಕ ಈ ಒಂದು ಟಾಪಿಕ್ನಿಂದ ಕವರ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನು ಅಂತ ಹೇಳೋದು ನೋಡೋದಾದರೆ, ನಿಮಗೆ ಏನು ಜನರಲ್ ಇಂಗ್ಲೀಷ್ನ ಜೊತೆಗೇನೆ ಕಂಪ್ಯೂಟರ್ ಏನಿದೆ, ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ವಿಡಿಯೋಸ್ಗಳನ್ನು ನಾವು ಮಾಡಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಆಲ್ರೆಡಿ 2 ವಿಡಿಯೋಗಳು ಬಂದಿದ್ದಾವೆ, ತುಂಬ ಅಭ್ಯರ್ಥಿಗಳು ನೋಡಿ ಅದನ್ನು ಮೆಚ್ಕೊಂಡಿದ್ದಾರೆ. ಸೊ ಆ ಎಲ್ಲ ವಿಡಿಯೋಸ್ಗಳ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಹಾಕಿರ್ತೇವೆ. ಸೊ ಕಂಪ್ಯೂಟರ್ ವಿಡಿಯೋಸ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋಗಳನ್ನು ನೋಡಿ. ಹಾಗೆಯೇ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇತ್ತು ಅಂತಂದರೆ ನಮ್ಮನ್ನು ನೀವು ಸಪೋರ್ಟ್ ಸಹ ಮಾಡ್ಬೋದು. ನೋಡಿ, ಇಲ್ಲಿ ಜಾಯಿನ್ ಬಟನ್ ಅಂತ ಇದೆ, ಆಯಿತಾ. ನೀವು ವಿಡಿಯೋ ನೋಡ್ತಾ ಇದ್ದೀರಲ್ವ, ಅಲ್ಲಿ ಜಾಯಿನ್ ಬಟನ್ ಅಂತ ಇದೆ. ಆ ಜಾಯಿನ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು, ಆಯಿತಾ, ಕಾಂಟ್ರಿಬ್ಯೂಷನನ್ನು ನಮಗೆ ಕೊಡಬಹುದು. ಸೊ ಇದರಿಂದ ನಮಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಸೇವೆ ಸಲ್ಲಿಸೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಜನರಲ್ ಇಂಗ್ಲಿಷಲ್ಲಿ ಯಾವ ರೀತಿಯ ಕ್ವಶನ್ಸ್ಗಳು ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಲ್ಪಟ್ಟಿದೆ. ಬಹಳ ಮುಖ್ಯವಾಗಿ ಕೆಲವೊಂದು ಸಿಂಪಲ್ ಮೆಥಡ್ಗಳು ಬರ್ತವೆ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಒಂದು ಜನರಲ್ ಇಂಗ್ಲಿಷ್ ಮೇಲೆ ಹಿಡಿತವನ್ನ ಆರಾಮಾಗಿ ಸಾಧಿಸಬಹುದು ಈ ಒಂದು ಕಡಿಮೆ ಟೈಮಲ್ಲಿ, ಅಂಡ್ 35 ಮಾರ್ಕ್ಸ್ ಗಳನ್ನ ಗಳಿಸ್ಕೋಬಹುದು. ಸೊ ಯಾವ ರೀತಿ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇವೆ ಬಹಳ ಸಂಕ್ಷಿಪ್ತವಾಗಿ. ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ. ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ, ಬಹಳ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅದಕ್ಕೆ, ಹಾಗಂತೇಳಿ ಓದೋದ್ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಪೇಪರ್ 2 ನೋಡಿ ಎಷ್ಟು ಈಸಿ ಆಗಿದೆ ಅಂತ ಹೇಳೋದಾದ್ರೆ, ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ, 35 ಮಾರ್ಕ್ಸ್ ಬರುತ್ತೆ. ಅದೇ 35 ಮಾರ್ಕ್ಸ್ ನ ಜನರಲ್ ನಾಲೆಜ್ ಅಲ್ಲಿ GK ಅಲ್ಲಿ ನೀವು ತೆಗೆಯೋದು ಸ್ವಲ್ಪ ಕಷ್ಟನೇ ಅಂತಾನೆ ಹೇಳ್ಬೋದು. ಇದರಲ್ಲಿ ಹಿಸ್ಟರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಸಿವಿಕ್ಸ್, ಪ್ರತಿಯೊಂದು ಕರೆಂಟ್ ಅಫೇರ್ಸ್ ಪ್ರತಿಯೊಂದು ಓದಿದ್ರು 35 ಮಾರ್ಕ್ಸ್ ಸಿಗೋದು ಡೌಟ್, ಎಲ್ಲ ಮೈನಸ್ ಕಳೆದು. ಸೊ ಹಾಗಾಗಿ ಜನರಲ್ ಕನ್ನಡಗೆ ಫೋಕಸ್ ಮಾಡಿ, ಜನರಲ್ ಇಂಗ್ಲಿಷ್ಗೆ ಫೋಕಸ್ ಮಾಡಿ. ಹಾಗೆ ಕಂಪ್ಯೂಟರ್ ಜ್ಞಾನ ಏನಿದೆ ಅದಕ್ಕೆ 30 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 2 ನಲ್ಲಿ 100 ಮಾರ್ಕ್ಸ್ ಇರುತ್ತೆ, 2 ತಾಸು ಟೈಮ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಅಟ್ಲೀಸ್ಟ್ ಇವತ್ತಿಂದನೂ ನೀವು ಅಟ್ಲೀಸ್ಟ್ ಒಂದು 3 to 4 ಅವರ್ಸ್ ಸ್ಟಡಿ ಮಾಡಿದ್ರು ಸಹ ಈ ಪೇಪರ್ 2 ನಲ್ಲಿ ಬರುವಂತಹ ಜನರಲ್ ಇಂಗ್ಲಿಷ್ ನ ಯಾವ ರೀತಿ ನೀವು ಕ್ರ್ಯಾಕ್ ಮಾಡಬೇಕಾಗುತ್ತೆ, ಎಂತಹ ಕ್ವಶನ್ಸ್ಗಳು ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಸೊ ಯಾವ ರೀತಿ ಸ್ಮಾರ್ಟ್ ಅಧ್ಯಯನವನ್ನ ಇಂಗ್ಲಿಷ್ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಲೆಟ್ಸ್ ಬಿಗಿನ್. ನೋಡಿ, ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ನೋಡಿ ಆದ್ಮೇಲೆ ಬಹಳಷ್ಟು ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ದಟ್ ಈ ರೀತಿಯ ಕ್ವಶನ್ಗಳು ಬರ್ತವೆ, ಈ ರೀತಿಯ ಕ್ವಶನ್ಗಳು ಕೊಟ್ಟಾಗ ನಾವು ಯಾವ ರೀತಿ ಅದನ್ನ ಟಿಕ್ ಮಾಡಬೇಕು ಅಂತ ಹೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 10 ಕ್ವಶನ್ಸ್ ಗಳನ್ನ ನಾವು ತಗೊಂಡಿದ್ದೇವೆ. ಮೊಟ್ಟ ಮೊದಲ ಕ್ವಶನ್ಸ್ ನೋಡ್ತಾ ಇರಬಹುದು ಯಾವ ರೀತಿ ಕೇಳ್ತಾರೆ ಅಂತ ಹೇಳಿ. ನೋಡಿ, ನಿಮಗೋಸ್ಕರ ಹೋಮ್ವರ್ಕ್ ಮಾಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ಯಾವ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಟೈಪ್ಸ್ ಆಫ್ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್, ಯಾವುದ್ರ ಮೇಲೆ ಟಾರ್ಗೆಟ್ ಮಾಡಿ ಕೇಳಲಾಗುತ್ತೆ. ಮೊಟ್ಟ ಮೊದಲನೇದಾಗಿ ಟೆನ್ಸಸ್ ಗಳ ಮೇಲೆ ಕೇಳಲಾಗುತ್ತೆ. ನೋಡಿ, ಟೆನ್ಸಸ್ ಅಂದ್ರೆ ಏನ್ ಸರ್, ಕನ್ನಡದಲ್ಲಿ ಕಾಲಗಳು ಅಂತ ಹೇಳಿ ಬರ್ತವೆ. ಹಾಗೆ ವರ್ಬ್, ಕ್ರಿಯಾಪದಗಳು ನೋಡೋದಕ್ಕೆ ಬಹಳ ಸಿಂಪಲ್, ಟೆನ್ಸ್, ವರ್ಬ್ಸ್ ಎಲ್ಲ ಬರುತ್ತೆ. ಬಟ್ ಯಾವಾಗ ನೀವು ಪ್ರೀವಿಯಸ್ ಇಯರ್ ಪೇಪರ್ ಗಳನ್ನ ಅಥವಾ ಈ ಹಿಂದಿನ ಎಕ್ಸಾಮ್ ಪೇಪರ್ ಗಳನ್ನ ನೀವು ಅನಲೈಸಿಸ್ ಮಾಡ್ತಿರೋ, ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂಡ್ ಈ ರೀತಿಯ ಕ್ವಶನ್ಗಳು ಬರ್ತವೆ ಅನ್ನೋದು ಅಟ್ಲೀಸ್ಟ್ ಮೆಂಟಲಿ ಪ್ರಿಪೇರ್ ಆಗ್ಬಹುದು ನೀವು. ಸೊ ಮೊಟ್ಟ ಮೊದಲ ಕ್ವಶನ್ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕೊಡ್ತಾರೆ, ಜನರಲ್ ಇಂಗ್ಲಿಷ್ ಅಂತ ಹೇಳಿ ಕೊಟ್ಟು 35 ಕ್ವಶನ್ ಗಳನ್ನ ಕೊಟ್ಟಿರ್ತಾರೆ. ಸೊ ಕ್ವಶನ್ ನಂಬರ್ ಡ್ಯಾಶ್ ಇಂದ ಡ್ಯಾಶ್ಗೆ 66 ರಿಂದ 69 4 ಸೆಂಟೆನ್ಸ್ ನ ಭಾಗಗಳನ್ನ ಕೊಟ್ಟಿದ್ದಾರೆ. ಸೊ ಯಾವ ಭಾಗದಲ್ಲಿ ರಾಂಗ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕೊಟ್ಟಿರುವಂತ ಸೆಂಟೆನ್ಸ್ ನ ಯಾವ್ದಾದ್ರು ಒಂದು ಭಾಗದಲ್ಲಿ ಎರರ್ ನ ಮಾಡಿರ್ತಾನೆ, ಬೇಕಂತ ಹೇಳಿ ಎರರ್ ನ ಕೊಟ್ಟಿರ್ತಾರೆ. ನೀವು ಆ ಎರರ್ ನ ಕಂಡುಹಿಡಿಯಬೇಕಾಗತ್ತೆ. ಒಂದ್ ವೇಳೆ ಕೊಟ್ಟಿರುವಂತ ಸೆಂಟೆನ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ಆಪ್ಷನ್ ನಂಬರ್ 4 ಅನ್ನ ನಿಮ್ಮ OMR ಶೀಟ್ ಅಲ್ಲಿ ನೀವು ರೌಂಡ್ ಮಾಡಬೇಕಾಗತ್ತೆ. ಸೊ ಎಕ್ಸಾಂಪಲ್ ಮೂಲಕ ಇದನ್ನ ತಿಳಿಯೋಣ. ಲೀಲಾ ಅಂಡ್ ಹರ್ ಫ್ರೆಂಡ್ಸ್, ಓಕೆ, ಅದಾದ್ಮೇಲೆ ನೋಡಿ ಸ್ಲಾಶ್ ಕೊಟ್ಟಿದ್ದಾನೆ.
ಹ್ಯಾಸ್ ಸೆಂಟ್ ಮೀ ಸ್ಲಾಶ್ ಆ ಗ್ರೀಟಿಂಗ್ ಕಾರ್ಡ್ ಅಂತ ಇದೆ, ಆಮೇಲೆ ನೋ ಎರರ್ ಅಂತ ಇದೆ. ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ, ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಬಟ್ ಇಲ್ಲಿ ಯಾಕೆ ಇದು ರಾಂಗ್ ಆಯ್ತು, ಎಲ್ಲಿ ರಾಂಗ್ ಇದೆ ಅಂತ ಹೇಳೋದಾದ್ರೆ ನೋಡಿ, ನಾವು ಸ್ಟಾರ್ ಮಾರ್ಕ್ ಆಲ್ರೆಡಿ ಇಟ್ಟಿದ್ದೇವೆ. ಹ್ಯಾಸ್ ಸೆಂಟ್ ಅಂತ ಏನಿದೆ ಇದು ಯಾಕಂತ ಹೇಳಿ ನೋಡೋದಾದ್ರೆ, ಇಲ್ಲಿ ಕೊಟ್ಟಿರುವಂತಹ ಸಬ್ಜೆಕ್ಟ್ಗಳು ಏನಿದಾವೆ ಎರಡಿದ್ದಾರೆ, ಇಬ್ಬರಿದ್ದಾರೆ. ಸೊ ಇಬ್ರು ಅನ್ನೋದು ಏನದು ಬಹುವಚನ ತಾನೆ, ಹೌದು. ಪ್ಲೂರಲ್ ತಾನೆ, ಹೌದು. ಸೊ ಯಾವಾಗ ಪ್ಲೂರಲ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ, ಯಾವಾಗ ಪ್ಲೂರಲ್ ಬರುತ್ತೆ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ, ಅದಕ್ಕೆ ಬಳಸುವಂತಹ ಸಹಾಯಕ ಕ್ರಿಯಾಪದ, ಅದಕ್ಕೆ ಬಳಸುವಂತಹ ಈ ಹೆಲ್ಪಿಂಗ್ ವರ್ಬ್ ಅಂತ ನೀವೇನ್ ಹೇಳ್ತಾರ, ಅದನ್ನು ಸಹ ಪ್ಲೂರಲ್ ಆಗಿರಲೇಬೇಕಾಗತ್ತೆ. ಸೊ ಲೀಲಾ ಮತ್ತೆ ಅವಳ ಸ್ನೇಹಿತರುಗಳು ಅಥವಾ ಸ್ನೇಹಿತರು ಏನಿದ್ದಾರೆ ಹ್ಯಾವ್ ಅಂತ ಆಗ್ಬೇಕಾಗಿತ್ತು. ಓಕೆ, ಹ್ಯಾವ್ ಸೆಂಟ್ ಮೀ ಆ ಗ್ರೀಟಿಂಗ್ ಕಾರ್ಡ್. ಓಕೆ, ಹ್ಯಾವ್ ಮತ್ತೆ ಹ್ಯಾಸ್ ಏನಂತ ನಿಮ್ಗೆ ತಿಳಿಸೋದಾದ್ರೆ, ಇದನ್ನ ಏನಂತ ಹೇಳ್ತೀವಿ ನಾವು, ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ಓಕೆ, ಹ್ಯಾಸ್ ಮತ್ತೆ ಹ್ಯಾವ್ ಎಲ್ಲಿ ಬಳಸ್ತೇವೆ ಅಂತ ಹೇಳೋದಾದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ಅರ್ಥ ಮಾಡ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬಳಸ್ತೇವೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಈಗ ಇಡೀ ಟೆನ್ಸಸ್ ನ ಚೆನ್ನಾಗಿ ಓದ್ಕೊಳ್ಳಿ, ಇಡೀ ಟೆನ್ಸಸ್ ನ ಚೆನ್ನಾಗಿ ಓದ್ಕೊಳ್ಳಿ. ಅಥವಾ ಸಾಧ್ಯ ಆಯಿತು ಅಂತಂದ್ರೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಟೆನ್ಸಸ್ ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೇವೆ. ಓಕೆ, ಯಾವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ ಒಂದು ಕೊಟ್ಟಿರುವಂತ ಸೆಂಟೆನ್ಸ್ ಇರುತ್ತೆ, ಹ್ಯಾಸ್ ಅಥವಾ ಹ್ಯಾವ್ ಅನ್ನ ನೀವು ಬಳಸಲೇಬೇಕಾಗತ್ತೆ. ಎಲ್ಲಿ ಹ್ಯಾಸ್ ಬಳಸಬೇಕು, ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಅಂತ ಬಳಸಬೇಕು. ಬರೀ ಲೀಲಾ ಅಂತಿದ್ದಿದ್ರೆ ಹ್ಯಾಸ್ ಅಂತ ಬಳಸಬಹುದಾಗಿತ್ತು. ಲೀಲಾ ಮತ್ತು ಅವಳ ಸ್ನೇಹಿತರು ಅಂತ ಕೊಟ್ಟಿರೋದ್ರಿಂದ ಹ್ಯಾವ್ ಅನ್ನ ಬಳಸಬೇಕಾಗತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳೋದಾದ್ರೆ ಆಸ್ಪಿರೆಂಟ್ಸ್, ವರ್ಬ್ ನ ಥರ್ಡ್ ಫಾರ್ಮ್ ಅಲ್ಲಿ ಬರಿಬೇಕಾಗತ್ತೆ. ಏನ್ ಸರ್ ಇದು ವರ್ಬ್ ನ ಥರ್ಡ್ ಫಾರ್ಮ್ ಅಲ್ಲಿ ಬರೆಯೋದು ಅಂದ್ರೆ, ನೋಡಿ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಈ ರೀತಿ ಟೆನ್ಸಸ್ ಗಳನ್ನ ನಾವು ಮಾಡ್ತೀವಿ ತಾನೆ. ಇದಕ್ಕೆ ಹೊಂದಿಸ್ಕೊಂಡೆ ವರ್ಬ್ಗಳು ಸಹ ಚೇಂಜ್ ಆಗುತ್ತೆ, ಸೇಮ್ ನಮ್ಮ ಕನ್ನಡದಲ್ಲಿನೂ ಸಹ. ಸರಿನಾ? ಓಕೆ, ಹಾಗಾದ್ರೆ ವೆರ್ಬಿಗೆ ಆಲ್ಮೋಸ್ಟ್ 3 ರೂಪಗಳು ಬರ್ತವೆ. 3 ರೂಪಗಳು ಬರ್ತವೆ, ಬಹಳ ಮುಖ್ಯವಾಗಿ 3 ರೂಪಗಳು ಬರ್ತವೆ. ಸರಿನಾ? ಮೊಟ್ಟ ಮೊದಲನೇದಾಗಿ V1 ಅಂತ ಕರೆಯೋಣ, V2 ಅಂತ ಕರೆಯೋಣ, V3 ಅಂತ ಕರೆಯೋಣ. ಸೊ V1 ಅಂದ್ರೆ ವರ್ಬ್ 1, ಇದು ಏನು ಪ್ರೆಸೆಂಟ್. V2 ಅಂದ್ರೇನು ಪಾಸ್ಟ್. ಹಾಗೆ V3 ಅಂದ್ರೇನು ಆಸ್ಪಿರೆಂಟ್ಸ್, ಈ ಒಂದು ಪಾರ್ಟಿಸಿಪಲ್ ಅಂತ ನಾವು ಕರೆಯೋಣ, ಇದನ್ನ ಪಾರ್ಟಿಸಿಪಲ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇಲ್ಲಿ ವರ್ಬ್ ಥರ್ಡ್ ಫಾರ್ಮ್ ನ ಬರಿಬೇಕಾಗತ್ತೆ. ಎಲ್ಲಿ? ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಎಕ್ಸಾಂಪಲ್ ಇಲ್ಲಿದೆ ನೋಡಿ, ನಿಮಗೆ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಸೆಂಟ್ ಅಂತ ಇದೆ. ಓಕೆ, ಸೊ ಸೆಂಡ್ ಅನ್ನೋದು ಏನಾಗಿದೆ V1. ಸೊ V2 ದಲ್ಲಿ ಏನಾಗುತ್ತೆ, ಇದು ಸೆಂಟ್ ಅಂತ ಆಗುತ್ತೆ. ಸೊ V3 ಅಲ್ಲಿ ಏನಾಗುತ್ತೆ, ಸೆಂಟ್ ಅಂತಾನೆ ಆಗುತ್ತೆ. ಸೆಂಟೆಡ್ ಅಂತ ಆಗಲ್ಲ, ಸೆಂಟ್ ಅಂತಾನೆ ಆಗುತ್ತೆ. ಸೊ ಈ ರೀತಿಯ ವರ್ಬ್ ಥರ್ಡ್ ಫಾರ್ಮ್ ನ ಯಾವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕೊಟ್ಟಿರ್ತಾನೆ ಆ ಒಂದು ವರ್ಬ್ ನಲ್ಲಿ ಬಳಸಬೇಕಾಗುತ್ತೆ. ಸೊ ಸದ್ಯಕ್ಕೆ 2 ಸಬ್ಜೆಕ್ಟ್ಗಳು ಇರೋದ್ರಿಂದ, 2 ಕರ್ತೃಗಳು ಇರೋದ್ರಿಂದ ಇಲ್ಲಿ ಸಹಾಯಕ ಕ್ರಿಯಾಪದನು ಸಹ ಪ್ಲೂರಲ್ ನ ಬಳಸಬೇಕಾಗಿತ್ತು, ಬಟ್ ಬಳಸಿಲ್ಲ. ಸೊ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ತಪ್ಪಿರೋದು ಎಲ್ಲಿ? ಎರಡನೇದ್ದು ನೋಡ್ತಾ ಇರಬಹುದು, ಸೆಕೆಂಡ್ ಈಸ್ ಆನ್ ಎರರ್. ಸೊ ಈ ರೀತಿಯ ಕ್ವಶನ್ ಗಳನ್ನ ನಿಮ್ಮ ಒಂದು ನಾಳೆ KPSC ಕೇಳ್ತಾನೆ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಟ್ ಲೀಸ್ಟ್. ಹಿ ಸೆಡ್ ದಟ್ ಸ್ಲಾಶ್ ಕೊಟ್ಟಿದ್ದಾರೆ, ಹಿ ವಿಲ್ ಡಿಸ್ಕಸ್ ದ ಮ್ಯಾಟರ್ ದ ನೆಕ್ಸ್ಟ್ ಡೇ, ನೋ ಎರರ್ ಅಂತ ಇದೆ. ಹಿ ಸೆಡ್ ದಟ್ ಹಿ ವಿಲ್ ಡಿಸ್ಕಸ್ ದ ಮ್ಯಾಟರ್ ದ ನೆಕ್ಸ್ಟ್ ಡೇ. ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ರಾಂಗ್ ಎಲ್ಲಿದೆ ಅಂತ ಸ್ಪಾಟ್ ಮಾಡೋದಾದ್ರೆ ಎರಡನೇದ್ರಲ್ಲಿ. ಯಾಕಂತ ಹೇಳೋದಾದ್ರೆ ನೋಡ್ತಾ ಇರ್ಬೋದು, ಹಿ ಸೆಡ್ ದಟ್, ಅವನು ಹೇಳಿದನು ಏನಂದ್ರೆ ದ ನೆಕ್ಸ್ಟ್ ಡೇ ಅಂತ ಇದೆ ಇಲ್ಲಿ. ಓಕೆ, ದ ನೆಕ್ಸ್ಟ್ ಡೇ ಅಂತ ಇದೆ. ಸೊ ಮೊಟ್ಟ ಮೊದಲನೇದಾಗಿ ಇದರಲ್ಲಿ 2 ಮಿಸ್ಟೇಕ್ಸ್ ಗಳಿದಾವೆ, ಬಟ್ ಮೊಟ್ಟ ಮೊದಲ ಮಿಸ್ಟೇಕ್ಸ್ ಯಾವ್ದಿಲ್ಲ, ಎರಡನೇದಾಗಿರೋದ್ರಿಂದ ಎರಡನೇದನ್ನ ನಾವು ಏನ್ ಮಾಡೋಣ, ಟಿಕ್ ಮಾಡೋಣ ಇಲ್ಲಿ. ಸೊ ಅದೇನಂತ ಆಗ್ಬೇಕಾಗಿತ್ತು, ವುಡ್ ಅಂತ ಆಗ್ಬೇಕಾಗಿತ್ತು. ಸರಿನಾ? ವುಡ್ ಅಂತ ಆಗ್ಬೇಕಾಗಿತ್ತು. ಯಾಕಂತ ಹೇಳೋದಾದ್ರೆ ಫ್ಯೂಚರ್ ಅಲ್ಲಿ ಅದು ಆಗಬಹುದು ಅಥವಾ ಆಗುತ್ತದೆ. ಹಿ ವುಡ್ ಡಿಸ್ಕಸ್ ದ ಮ್ಯಾಟರ್ ದ ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಬದಲಾಗಿ ಏನ್ ಬರಿಬೇಕಾಗಿತ್ತು ಇಲ್ಲಿ, ಟುಮಾರೋ ಅಂತ ಬಂದಿದ್ರೆ ಏನಾಗ್ತಿತ್ತು, ಇಲ್ಲಿ ಕರೆಕ್ಟ್ ಆಗ್ತಿತ್ತು. ಸರಿನಾ ಸ್ಪ್ರೆಡ್ಸ್? ಓಕೆ, ನೋಡಿ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಎಲ್ಲಿ ರಾಂಗ್ ಇದೆ ಅಂತ ಹೇಳೋದಾದ್ರೆ ಸೆಕೆಂಡ್ ಒನ್ ಅಲ್ಲಿ. ಓಕೆ, ಸೆಕೆಂಡ್ ಒನ್ ಅಲ್ಲಿ ಇಲ್ಲಿ ಎರರ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಈ ರೀತಿಯ ಕ್ವಶನ್ಸ್ ಗಳನ್ನ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಖಂಡಿತವಾಗಿಯೂ. ಸೊ ವಿಲ್ ಶಾಲ್ ಏನಾಗುತ್ತೆ, ಕ್ರಮವಾಗಿ ವುಡ್ ಮತ್ತೆ ಶುಡ್ ಆಗುತ್ತೆ. ಮೇ ಇದ್ದಿದ್ದು ಮೈಟ್ ಆಗುತ್ತೆ. ಸೊ ಇದ್ರ ಬಗ್ಗೆನೂ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಿಮಗೆ ಹೇಳ್ತೇವೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡ್ತಾ ಇರಬಹುದು. ಎಲೆಕ್ಟ್ರಾನಿಕ್ ವೋಟಿಂಗ್ ಈಸ್ ದ ಸ್ಟ್ಯಾಂಡರ್ಡ್ ಮೀನ್ಸ್ ಆಫ್ ಕಂಡಕ್ಟಿಂಗ್ ಎಲೆಕ್ಷನ್ಸ್
ಯೂಸಿಂಗ್ ಎಲೆಕ್ಟ್ರಾನಿಕ್ ಮಷಿನ್ಸ್. ಸೊ ಕೊಟ್ಟಿರುವಂತ ಸೆಂಟೆನ್ಸ್ ಅಲ್ಲಿ ಯಾವುದೇ ರೀತಿ ಎರರ್ಗಳು ಇಲ್ಲಿ ನಿಮಗೆ ನೋಡಕ್ಕೆ ಸಿಗ್ತಾ ಇಲ್ಲ. ಸೊ ಅದನ್ನ ನಾವು ಯಾವ ರೀತಿ ಹೇಳಬಹುದು ನೋಡಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಅನ್ನೋದು ಏನಿಲ್ಲಿ ಕ್ರಿಯಾಪದನ ಅಲ್ಲ. ಎಲೆಕ್ಟ್ರಾನಿಕ್ ವೋಟಿಂಗ್ ಅನ್ನೋದು ಒಂದು ನಾಮಪದ ಇಲ್ಲಿ. ಓಕೆ, ವೋಟಿಂಗ್ ಹೆಂಗ್ ನಡೀತಾ ಇದೆ? ಎಲೆಕ್ಟ್ರಾನಿಕ್ ವೋಟಿಂಗ್ ನಡೀತಾ ಇದೆ. ಸೊ ಅದು ಏನಿದೆ ಅಲ್ವಾ, ಸ್ಟ್ಯಾಂಡರ್ಡ್ ಮೀನ್ಸ್ ಆಫ್ ಕಂಡಕ್ಟಿಂಗ್ ಎಲೆಕ್ಷನ್ಸ್. ಎಲೆಕ್ಷನ್ ನ ಕಂಡಕ್ಟ್ ಮಾಡುವಂತಹ ಒಂದು ಪದ್ಧತಿಯಲ್ಲಿನೇ ಅತ್ಯಂತ ಸ್ಟ್ಯಾಂಡರ್ಡ್ ಪದ್ಧತಿಯಾಗಿದ್ದು ಯೂಸಿಂಗ್ ಎಲೆಕ್ಟ್ರಾನಿಕ್ ಮಷಿನ್. ಯಾವುದನ್ನ ಬಳಸ್ಕೊಂಡು ನಾವು ಮಾಡ್ತೇವೆ? ಎಲೆಕ್ಟ್ರಾನಿಕ್ ಮಷಿನ್ಸ್ ಗಳನ್ನ ಬಳಸ್ಕೊಂಡು ನಾವು ವೋಟ್ ಮಾಡ್ತೇವೆ. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಎರರ್ಗಳು ಇಲ್ಲ. ಬಟ್ ಎರರ್ ರೀತಿ ಕಾಣುತ್ತೆ, ಬಟ್ ಇಲ್ಲಿ ಎರರ್ ಇಲ್ಲ. ನೆಕ್ಸ್ಟ್ 68ನೇದು, ಅ ಡಿಸ್ಟೆನ್ಸ್ ಆಫ್ 30 miles ವರ್ ಕವರ್ಡ್ ಇನ್ 2 hours ಅಂತ ಇದೆ. ಇಲ್ಲಿ ನೋ ಎರರ್ ಅಂತ ಇದೆ, 1 2 3 4 ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂತ ಸೆಂಟೆನ್ಸ್ ನ ಕೆಳಗಡೆ ಲೈನ್ ನಂಬರ್ ಏನು ಹಾಕಿದರೆ, ಯಾವ ಭಾಗದಲ್ಲಿ ಎರರ್ ಇದೆ ಅಂತ ಹೇಳೋದಾದ್ರೆ ಎರಡನೇ ಭಾಗದಲ್ಲಿ. ಯಾಕಂತ ಹೇಳೋದಾದ್ರೆ ನೋಡಿ, ಇಲ್ಲಿ ಎ ಡಿಸ್ಟೆನ್ಸ್ ಆಫ್ 30 miles ಅಂತ ಕೊಟ್ಟಿದ್ದಾರೆ. ಎ ಅಂದ್ರೆ ಏನಿಲ್ಲಿ ಸಿಂಗ್ಯುಲರ್ ಅಂತ ಹೇಳಿ ಅರ್ಥ, ಒಂದು ಅಂತ ಹೇಳಿರ್ತೀವಲ್ಲ ಕನ್ನಡದಲ್ಲಿ ಅದು. ಸೊ 1 ಮೈಲಿ ದೂರ ಅಂತ ಹೇಳ್ತಾ ಇದ್ದಾರೆ, ಸರಿನಾ? 1 ಮೈಲಿ ಏನೋ 30 miles ಅಂತ, ಎ ಡಿಸ್ಟೆನ್ಸ್ ಆಫ್ 30 miles 30 ಮೈಲುಗಳಷ್ಟು, 30 ಮೈಲುಗಳಷ್ಟು ದೂರ ಅಂತ ಹೇಳ್ತಾ ಇದ್ದಾರೆ. ಸೊ ಈ 30ನ ಫೋಕಸ್ ಮಾಡಬೇಡಿ ನೀವು. ಆ ಅಂತ ಕೊಟ್ಟಿರ್ತಾ ಇದ್ದಾರೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ. ಆ ಡಿಸ್ಟೆನ್ಸ್ ಒಂದು ದೂರ ಇದೆ, ಎಷ್ಟಿದೆ? 30 miles. ಸೊ ಹಾಗಾಗಿ ಇಲ್ಲಿ ವರ್ ಬಂದ್ರೆ ಕರೆಕ್ಟ್ ಏನೋ ಅಂತ ಹೇಳಿ 4ನೇ ಆಪ್ಷನ್ ನೀವು ಟಿಕ್ ಮಾಡ್ಬಿಡ್ತೀರಾ. ನೋಡಿ, ಇಲ್ಲಿ ಯಾವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಕೊಟ್ಟಿರುವಂತ ಸೆಂಟೆನ್ಸ್ ನ ಆರಂಭದಲ್ಲಿ ಸಬ್ಜೆಕ್ಟ್ ಯಾರಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಂಟೆನ್ಸ್ ಅದೇ ಇದೆ, ಬಹಳ ಇಂಪಾರ್ಟೆಂಟ್. ನೋಡಿ, ಈ ರೀತಿಯ ಕ್ವಶನ್ಸ್ ಗಳನ್ನ ಕೊಟ್ಟಾಗ ಜಸ್ಟ್ ಅಬ್ಸರ್ವ್ ಮಾಡ್ಬೇಕಾಗತ್ತೆ, ಕೊಟ್ಟಿರುವಂತಹ ಆರಂಭದ ಸೆಂಟೆನ್ಸ್ ನ ಸಬ್ಜೆಕ್ಟ್ ಯಾರಿದ್ದಾರೆ, ಈ ಕರ್ತೃ ಯಾರಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗ ಸಿಂಗ್ಯುಲರ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಲೀಲಾ ಇದ್ದಾಗ ಹ್ಯಾಸ್ ಬಳಸಬೇಕು ಅಂತ ಹೇಳಿದ್ವಿ ತಾನೆ? ಎಸ್. ಸೊ ಇಲ್ಲಿ ಆ ಡಿಸ್ಟೆನ್ಸ್ ಅಂತ ಇದೆ, ಆ ಡಿಸ್ಟೆನ್ಸ್ ಇದ್ದಾಗ ಏನ್ ಬಳಸ್ಬೇಕು? ಇಲ್ಲಿ ವರ್ಸ್ ಅಂತ ಬಳಸಬೇಕು ಆಗಿತ್ತು, ಬಟ್ ಬಳಸಿಲ್ಲ. ಸೊ ಹಾಗಾಗಿ ಎಲ್ಲಿ ರಾಂಗ್ ಇದೆ? ಇಲ್ಲಿ ಎರಡನೇದು ವರ್ಸ್ ಕವರ್ಡ್ ಅಂತ ಏನಿದೆ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಒನ್ ಆಫ್ ದ ಗರ್ಲ್ಸ್ ನೀಡ್ ಮೆಡಿಕಲ್ ಅಟೆನ್ಷನ್, ನೋ ಎರರ್ಸ್ ಅಂತ ಇದೆ. ಇಲ್ಲಿ ರಾಂಗ್ ಯಾವ್ದು ಅಂತ ಹೇಳೋದಾದ್ರೆ ನೀಡ್ ಅಂತ ಏನಿದೆ ಅದು. ಯಾಕೆ ಸರ್ ಅದು ಕರೆಕ್ಟ್ ಇದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಒನ್ಸ್ ಅಗೇನ್ ನಿಮ್ಗೆ ಹೇಳಿದ್ವಿ ನಾವು ಆಲ್ರೆಡಿ, ಕೊಟ್ಟಿರುವಂತ ಸೆಂಟೆನ್ಸ್ ಅಲ್ಲಿ ಆರಂಭದಲ್ಲಿ ಸಿಂಗ್ಯುಲರ್ ಇದೆ ತಾನೆ? ಒಂದು ಅರ್ಥ ಮಾಡ್ಕೊಳ್ಳಿ, ಕೊಟ್ಟಿರುವಂತ ಸೆಂಟೆನ್ಸ್ ಅಲ್ಲಿ ಸಿಂಗ್ಯುಲರ್ ಇದ್ಕೊಂಡು ಪರ್ಸನ್ ಏನಿದ್ದಾರೆ, ಪರ್ಸನ್ ಯಾರು? ಇಲ್ಲಿ ಗರ್ಲ್ ಅಂತ ಏನಿದ್ದಾರೆ ಅವ್ರು ಯಾರಿದ್ದಾರೆ? ಥರ್ಡ್ ಪರ್ಸನ್ ಇದ್ದಾರೆ. ಓಕೆ, ಥರ್ಡ್ ಪರ್ಸನ್ ಇದ್ದಾರೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರುವಂತಹ ಸಬ್ಜೆಕ್ಟ್, ಅದರ ನಂತರ ಬರುವಂತಹ ವರ್ಬ್ ಏನಿದೆ ಅಲ್ವಾ, ಅದಕ್ಕೆ ಎಸ್ ಅನ್ನ ನೀವು ಹಾಕ್ಲೇಬೇಕಾಗುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನೋಡಿ, ಲೀಲಾ ಅಂತಾನೆ ತಗೊಳ್ಳೋಣ. ಓಕೆ, ಲೀಲಾ ಡ್ಯಾಶ್ ಐಸ್ ಕ್ರೀಮ್ ಅಂತ ಇದೆ. ಓಕೆ, ಐಸ್ ಕ್ರೀಮ್ ಅಂತ ಇದೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾನೆ ಏನಂತ ಹೇಳಿ, ಏಟ್ ಅಥವಾ ಈಟ್, ಓಕೆ, ಅಥವಾ ಈಟ್ಸ್ ಅಂತ ಕೊಟ್ಟಿರ್ತಾನೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಅಂತಂದ್ರೆ ಈಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಈಟ್ಸ್ ಎಸ್ ಯಾಕೆ ಹಚ್ಬೇಕು ಅಂತ ಅಂದ್ರೆ ಗ್ರಾಮರ್ ನ ರೂಲ್ಸ್ ಇದೆ. ಯಾವಾಗ ಕೊಟ್ಟಿರುವಂತಹ ಸಬ್ಜೆಕ್ಟ್ ಸಿಂಗ್ಯುಲರ್ ಇರ್ತಾರೆ, ಥರ್ಡ್ ಪರ್ಸನ್ ಇರ್ತಾರೆ. ಥರ್ಡ್ ಪರ್ಸನ್ ಅಂದ್ರೆ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಸರ್ ನಾವು? ನೋಡಿ, ಥರ್ಡ್ ಪರ್ಸನ್ ಅಂದ್ರೆ ಯಾರ್ದಾದ್ರೂ ಒಂದು ಹೆಸರು, ವ್ಯಕ್ತಿದು, ಪ್ರಾಣಿದು, ಪಕ್ಷಿದು, ವಾಟ್ ಎವರ್, ವಸ್ತುದು, ಸರಿನಾ? ಓಕೆ, ಅದು ಕೊಟ್ರೆ ಏನಂತ ಹೇಳ್ತಾರೆ? ಅದನ್ನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಹೇಳ್ತಾರೆ. ಓಕೆ ಸರ್, ಹಾಗಾದ್ರೆ ಇಲ್ಲಿ ಗರ್ಲ್ಸ್ ಅಂತ ಇದೆ ಅಲ್ವಾ ಅಂತ ನೀವು ಕ್ವಶನ್ ಕೇಳಬಹುದು. ಗರ್ಲ್ಸ್ ಅಂತ ಇದೆ ಅಲ್ವಾ ಅಂತ. ನೋಡಿ, ಗರ್ಲ್ಸ್ ಅಂತ ಹೇಳ್ತಾ ಇದಾರೆ, ಆದರೆ ಒನ್ ಆಫ್ ದ ಗರ್ಲ್ಸ್ ಅಂತ ಹೇಳ್ತಾ ಇದಾರೆ. ಹುಡುಗಿಯರಲ್ಲಿ ಒಂದು ಹುಡುಗಿಯ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಒನ್ ಆಫ್ ದ ಗರ್ಲ್ಸ್ ನೀಡ್. ಓಕೆ, ನೀಡ್ಸ್ ಆಗಬೇಕಾಗಿತ್ತು, ಅಲ್ಲಿ ನೀಡ್ ಕೊಟ್ಟಿಲ್ಲ. ಸೊ ಹಾಗಾಗಿ ಆನ್ಸರ್ ನಂಬರ್ 2 ಇಸ್ ದ ರೈಟ್. ಸಾರಿ, 69th ಕ್ವಶನ್ಗೆ ಆಪ್ಷನ್ ನಂಬರ್ 2 ಏನಾಗುತ್ತೆ? ರೈಟ್ ಆಪ್ಷನ್ ಆಗುತ್ತೆ. ಐ ಹೋಪ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಟ್ಲೀಸ್ಟ್. ನೋಡಿ, ಈ ರೀತಿಯ ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ನೀವು ಸಹ ಏನ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿ. ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ. ಸೊ ಅಲ್ಲಿ ಕರೆಕ್ಟ್ ಆಗಿ ಹುಡುಕಿ, ಜನವರಿಯಿಂದ ಹಿಡ್ಕೊಂಡು ಅಪ್ ಟು ಡಿಸೆಂಬರ್ ವರೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಪೋಸ್ಟ್ ಮಾಡಿರ್ತೇವೆ ನಾವು ಅವಾಗ. ಸೊ ಅದನ್ನ ಪ್ರಿಂಟ್ ಹಾಕ್ಸ್ಕೊಳ್ಳಿ. ಪ್ರಿಂಟ್ ಹಾಕ್ಸ್ಕೊಂಡು ಬಿಡಿಸ್ತಾ ಹೋಗಿ, ಖಂಡಿತವಾಗಿಯೂ ನಿಮಗೆ ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎಕ್ಸಾಮ್ಗೆ ಫೇಸ್ ಮಾಡೋದಕ್ಕೆ. ನೆಕ್ಸ್ಟ್, ಚೂಸ್ ದ ಸಿನೋನಿಮ್ಸ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ಸ್. ನೋಡಿ, ಎರಡನೇ ರೀತಿಯ ಕ್ವಶನ್ಸ್ ಗಳನ್ನ ಯಾವ ರೀತಿ ಕೇಳ್ತಾರೆ ಅಂತ ಹೇಳೋದಾದ್ರೆ, ಸಿನೋನಿಮ್ ಕನ್ನಡದಲ್ಲಿ ಸಮನಾರ್ಥಕಗಳು ಅಂತ ಕರೀತಾರೆ. ಸಮನಾರ್ಥಕಗಳು ಅಂತ ಹೇಳಿ ಕರೀತಾರೆ. ಓಕೆ, ಸೊ ಕೊಟ್ಟಿರುವಂತಹ ಸೆಂಟೆನ್ಸ್ ನ ಕೆಳಗಡೆ, ಒಂದು ವರ್ಡ್ ನ ಕೆಳಗಡೆ ಅಂಡರ್ಲೈನ್ ಅನ್ನ ಮಾಡಿ ಅದರ ಸಿನೋನಿಮ್ಸ್ ನ ಐಡೆಂಟಿಫೈ ಮಾಡಿ ಅಂತ 4 ಆಪ್ಷನ್ ಕೊಡ್ತಾರೆ.
ಸೊ ಸಿನಾನಿಮ್ ಅಂದ್ರೆ ಗೊತ್ತಾಯ್ತು ಸಮಾನಾರ್ಥಕ ಪದಗಳು ಅಂತ ಹೇಳಿ. ಸೊ ನೋಡಿ ಈಗ ಇಲ್ಲಿ ಅಫ್ಲುಯೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಹಿ ಈಸ್ ಅನ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ಅವನು ಒಬ್ಬ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ, ಅಂಡ್ ಹಿ ಬಿಲಾಂಗ್ಸ್ ಟು ಅನ್ ಅಫ್ಲುಯೆಂಟ್ ಫ್ಯಾಮಿಲಿ ಅಂತ ಇದೆ. ಅಫ್ಲುಯೆಂಟ್ ಫ್ಯಾಮಿಲಿ ಅಂದ್ರೆ ಏನು? ಅಫ್ಲುಯೆಂಟ್ ಫ್ಯಾಮಿಲಿ ಅಂದ್ರೆ ಆಲ್ರೆಡಿ ಹೈಲೈಟ್ ಮಾಡಿದ್ದೇವೆ ನೋಡಿ, ರಿಚ್ ಅಂತ ಹೇಳಿ ಅರ್ಥ. ಬಹಳ ಸೌಕಾರ ಅಂತ ಹೇಳ್ತಾರಲ್ವ, ರಿಚ್ ಫ್ಯಾಮಿಲಿಗೆ ಸೇರಿದವರು ಅಫ್ಲುಯೆಂಟ್ ಅಂತ ಹೇಳ್ತಾರೆ. ಸರಿನಾ? ಇದು ಅಫ್ಲುಯೆಂಟ್ ಅಂತಂದ್ರೆ ಅದರ ಸಮಾನಾರ್ಥಕ ಪದ ಯಾವ್ದಿಲ್ಲ ಇಂಗ್ಲಿಷ್ ಅಲ್ಲಿ? ರಿಚ್. ಹಾಗೆ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಕರೆಕ್ಟ್ ಆಗ್ತವೆ ಅಂತ ಹೇಳೋದಾದ್ರೆ, ಅಂದ್ರೆ ಈ ರೀತಿ ನಾಳೆ ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಪುವರ್ ಅಂತ ಕೊಟ್ಟು ಅದಕ್ಕೆ ಸಿನಾನಿಮ್ ಹುಡುಕಿ ಅಂತ ಕೇಳಿದಾಗ ಏನೇನು ಮೀನಿಂಗ್ ಬರುತ್ತೆ ಬೇಕಿದ್ರೆ ಇದನ್ನ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೋಡಿ ಇಲ್ಲಿ ಪುವರ್ ಅಂತಂದ್ರೆ ಪೆನ್ನಿಲೆಸ್. ಓಕೆ, ಪೆನ್ನಿಲೆಸ್, ಏನು ಬಿಡಿಗಾಸು ಇಲ್ಲದ ಅಂತ ಹೇಳ್ತಾರಲ್ಲ ಅವ್ರನ್ನ ಏನಂತ ಹೇಳ್ತಾರೆ? ಪುವರ್. ಸೊ ಪುವರ್ದು ಸಿನಾನಿಮ್ ಏನಾಗುತ್ತೆ? ಪೆನ್ನಿಲೆಸ್. ಹಾಗೇನೆ ನೀಡಿ. ಓಕೆ, ನೀಡಿ ಅಂತ ಕೊಟ್ಟರು ಏನಾಗುತ್ತೆ? ನಾಳೆ ಪುವರ್ ಅಂತ ಇಲ್ಲಿ ಒಂದ್ ವೇಳೆ ಕೊಟ್ರೆ ಏನಾಗುತ್ತೆ? ನೀಡಿ, ಅಗತ್ಯ ಉಳ್ಳಂತಹ ವ್ಯಕ್ತಿ. ಓಕೆ, ಹಾಗೆ ಇಂಡಿಜೆಂಟ್ ಅಂತ ಏನಿದೆ ಅದೂ ಏನಾಗುತ್ತೆ? ಪುವರಿಗೆ ಸಿನಾನಿಮ್ ಆಗುತ್ತೆ. ಹಾಗೇನೆ ವೀಕ್. ವೀಕ್ ಇಂದು ಸಿನಾನಿಮ್ಸ್ಗಳು ಬರ್ತಾವ ಸರ್? ಹೌದು, ನೋಡ್ತಾ ಇರ್ಬೋದು. ಫೀಬಲ್, ಡಿಸೇಬಲ್ಡ್, ಫ್ರೇಲ್, ಇವೆಲ್ಲ ಏನು ಸಿನಾನಿಮ್ದು ವೀಕ್ ಇಂದು ಸಿನಾನಿಮ್ಗಳು. ಸೊ ರಿಚ್ ಗೊತ್ತಾಯ್ತು, ಅಫ್ಲುಯೆಂಟ್ ಅಂತ ಹೇಳಿ. ಇನ್ನು ಉಳಿದದ್ದು ಯಾವ್ದು ಅಂತ ಹೇಳೋದಾದ್ರೆ ವೆಲ್ದಿ, ಅಬಾಂಡೆಂಟ್, ವೆಲ್ ಆಫ್, ಇವೆಲ್ಲ ಏನು ಸಿನಾನಿಮ್ಸ್ಗಳು ಆಗ್ತವೆ ರಿಚ್ ಇದು. ಸೊ ಪೊಲಿಟಿಕಲ್ ಅಷ್ಟೇನು ಎಕ್ಸಾಮ್ ಅಲ್ಲಿ ಕೇಳಿಲ್ಲ. ಪೊಲಿಟಿಕಲ್ ಅಂದ್ರೆ ಆಲ್ಮೋಸ್ಟ್ ಪೊಲಿಟಿಕಲ್, ಅದಕ್ಕೇನು ಜಾಸ್ತಿ ಮೀನಿಂಗ್ ಕೊಡೋ ಗವರ್ನಮೆಂಟ್ ಅಂತ ಹೇಳ್ಬೋದು. ಓಕೆ, ಅದೇ ರೀತಿಯಾಗಿರುವಂತ ಇನ್ನೊಂದು ಸೆಂಟೆನ್ಸ್, ಇನ್ನೊಂದು 2 ಕ್ವಶನ್ ಕೇಳಿದಾರೆ ನೋಡಿ. ದ ಹಿಲ್ಸ್ ವರ್ ಟ್ರಂಕ್ವೈಲ್ ಅಂಡ್ ಪ್ರೊವೈಡ್ ಕಂಫರ್ಟ್ ಟು ದ ಮೈಂಡ್. ಸೊ ಟ್ರಂಕ್ವೈಲ್ ಅಂತಂದ್ರೆ ಏನು? ಟ್ರಂಕ್ವೈಲ್ ನೋಡಿ, ಇದು ಕೇಳಿದ ತಕ್ಷಣ ಹೆಂಗ ಅನ್ಸುತ್ತೆ ನಿಮಗೆ? ಏನೋ ಒಂದು ಕೆಟ್ಟ ಶಬ್ದ ಇರ್ಬೋದು ಅಥವಾ ಏನಾದ್ರೂ ನೆಗೆಟಿವ್ ಶಬ್ದ ಇರ್ಬೋದು ಅಂತ ನಿಮ್ಮ ಒಂದು ಗಮನಕ್ಕೆ ಬರುತ್ತೆ. ಸೊ ಟ್ರಂಕ್ವೈಲ್ ಅಂತಂದ್ರೆ ಏನು ಆಸ್ಪಿರೆಂಟ್ಸ್? ಟ್ರಂಕ್ವೈಲ್ ಅಂತಂದ್ರೇನು? ಶಾಂತಿ ಸಮಾಧಾನ ಅಂತೇಳಿ ಅರ್ಥ. ಸೊ ಇಲ್ಲಿ ಶಾಂತಿ ಸಮಾಧಾನಕ್ಕೆ ಮೀನಿಂಗ್ ಯಾವುದು? ಕಾಮ್ ಅಂತ ಹೇಳಿ ಅರ್ಥ. ಸೊ ಕ್ವೈಟ್ ಅಂತ ಹೇಳ್ತಾರಲ್ವಾ, ಅದಾಗಿರ್ಬೋದು. ಮೋಷನ್ಲೆಸ್, ಸೆರೆನ್. ಸೆರೆನ್ ಅಂದ್ರೇನು? ಪ್ರಶಾಂತವಾಗಿರುವಂತ. ಕ್ವೈಟ್, ಪ್ರಶಾಂತವಾಗಿರುವ. ಇವೆಲ್ಲವೂ ಏನಾಗುತ್ತೆ? ಸಿನಾನಿಮ್ ಆಗುತ್ತೆ. ಹಾಗೇನೆ ಸ್ಟೀಪ್ ಅಂದ್ರೆ ಏನ್ ಸರ್? ಸ್ಟೀಪ್ ಅಂದ್ರೆ ಕಡಿದಾದ. ಕಡಿದಾದ. ಓಕೆ, ಪರ್ವತಗಳು ಹೆಂಗಿರ್ತಾವೆ? ಪರ್ವತ ಪ್ರದೇಶಗಳು ಬಹಳ ಕಡಿದಾದ ಪ್ರದೇಶ ಇರ್ತಾವ ತಾನೆ? ಎಸ್. ಸೊ ಮೌಂಟೇನಿಯಸ್, ವರ್ಟಿಕಲ್, ಶೀರ್ ಮತ್ತೆ ಸ್ಲಾಪ್ಡ್, ಇವೆಲ್ಲವೂ ಏನಾಗುತ್ತೆ? ಈ ಒಂದು ಸ್ಟೀಪಿಗೆ, ಒಂದ್ ವೇಳೆ ಸ್ಟೀಪ್ಗೆ ಸಿನಾನಿಮ್ನ ಕೇಳಿದ್ರೆ ಇವೆಲ್ಲ ಬರಿಬೇಕಾಗುತ್ತೆ ಅಥವಾ ಟಿಕ್ ಮಾಡ್ಬೇಕಾಗುತ್ತೆ. ಡಾರ್ಕ್ ಅಂತ ಕೊಟ್ರೆ ಬ್ಲ್ಯಾಕ್, ಇಂಕಿ, ಡಿಸಾಸ್ಟ್ರಸ್, ಇವೆಲ್ಲವೂ ಏನಾಗುತ್ತೆ? ಸಿನಾನಿಮ್ ಆಗುತ್ತೆ. ಗ್ಲೂಮಿ ಅಂತಂದ್ರೆ ಏನ್ ಸರ್? ಗ್ಲೂಮಿ ಅಂತಂದ್ರೆ ಅಸ್ಪಷ್ಟವಾದ ಅಂತ ಅರ್ಥ, ಅಥವಾ ಕತ್ತಲೆ ಉಳ್ಳಂತಹ ಅಥವಾ ಖಿನ್ನತೆಗೆ ಒಳಗಾದಂತ, ಆ ರೀತಿ ಗ್ಲೂಮಿ ಅಂತ ಹೇಳಿ ಕರೀತಾರೆ. ಸೊ ಗ್ಲೂಮಿಗೆ ಸಿನಾನಿಮ್ನ ಹೇಳೋದಾದ್ರೆ ಬ್ಲೀಕ್, ಸೋಂಬರ್, ಡಾರ್ಕ್ ಮತ್ತೆ ಈ ಒಂದು ಲೋವರ್ ಅಂತ ಹೇಳ್ತಾರೆ. ಇವೆಲ್ಲವೂ ಏನಾಗುತ್ತೆ? ಈ ಒಂದು ಗ್ಲೂಮಿಗೆ ಸಿನಾನಿಮ್ಸ್ಗಳು ಆಗುತ್ತೆ. ನೆಕ್ಸ್ಟ್ ರ್ಯಾಷನಲ್ ಥಿಂಕಿಂಗ್ ನೋಡಿ, 71ನೇ ಕ್ವಶನ್ ಓದ್ತಾ ಇದ್ದೇವೆ. ರ್ಯಾಷನಲ್ ಥಿಂಕಿಂಗ್ ಗಿವ್ಸ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಅಂತ ಇದೆ. ರ್ಯಾಷನಲ್ ಥಿಂಕಿಂಗ್ ಮಾಡೋದ್ರಿಂದ ಕಾನ್ಸೆಪ್ಟ್ ಬಹಳ ನೀಟಾಗಿ ಅರ್ಥ ಆಗುತ್ತೆ ಅಂತ ಇದೆ. ಸೊ ಈಗ ನಾವು ಮಾಡ್ತಾ ಇದೆಯವಲ್ವಾ, ಅದೇ ರ್ಯಾಷನಲ್ ಥಿಂಕಿಂಗ್. ನೋಡಿ, ಬರೀ ಆಪ್ಷನ್ಗಳನ್ನ ಸರಿಯಾದ ಆಪ್ಷನ್ ಮಾತ್ರ ಡಿಸ್ಕಸ್ ಮಾಡ್ತಾ ಇಲ್ಲ ನಾವು. ಇನ್ನ ಕೊಟ್ಟಿರುವಂತ ಎಲ್ಲಾ ಆಪ್ಷನ್ಸ್ ಗಳನ್ನ ನಾವು ರ್ಯಾಷನಲ್ ಆಗಿ ನೋಡ್ತಾ ಇದೀವಿ ತಾನೆ? ಎಸ್. ಇದರಿಂದ ಏನಾಗುತ್ತೆ? ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಉತ್ತಮವಾಗಿರುವಂತ ತಿಳುವಳಿಕೆ ನಿಮ್ಗೆ ಹೋಗುತ್ತೆ ತಲೆಯಲ್ಲಿ. ನಾಳೆ ಈ ರೀತಿ ಕೊಟ್ಟಾಗ ಓಕೆ ಸರ್ ಇದೆಲ್ಲ ಹೇಳಿದ್ರು, ಇದು ರೈಟ್ ಆನ್ಸರ್ ಅಂತ ಹೇಳಿ ನೀವು ಟಿಕ್ ಮಾಡೋದಕ್ಕೆ ಏಬಲ್ ಆಗ್ತಿರ್ತಾನೆ. ಎಸ್. ಸೊ ರ್ಯಾಷನಲ್ ಕೆಳಗೆ ಅಂಡರ್ಲೈನ್ ಮಾಡಿದ್ದಾನೆ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಗಳಲ್ಲಿ ಯಾವುದು ರೈಟ್ ಅಂತ ಹೇಳೋದಾದ್ರೆ ಲಾಜಿಕಲ್, ತಾರ್ಕಿಕವಾಗಿ ಅಂತ ಅರ್ಥ ಕನ್ನಡದಲ್ಲಿ. ಸೊ ಏನೋ ಉಳಿದಂತ ಸಿನಾನಿಮ್ಗಳು ಯಾವ್ಯಾವ ಬರ್ತವೆ? ರೀಸನಿಂಗ್, ಥಿಂಕಿಂಗ್, ರ್ಯಾಷನಲ್. ಎಮೋಷನಲ್ಗೆ ಸಿನಾನಿಮ್ ಯಾವ್ಯಾವ ಸರ್? ಸ್ಪಿರಿಚುವಲ್, ಅಫೆಕ್ಷನ್, ಸೆಂಟಿಮೆಂಟಲ್. ಕ್ವಿಕ್ಕಿಗೆ ಸಿನಾನಿಮ್ಗಳನ್ನ ಕೇಳೋದಾದ್ರೆ ಸೂನ್, ರ್ಯಾಪಿಡ್, ಸ್ವಿಫ್ಟ್, ಫಾಸ್ಟ್. ಹಾಗೆ ಪ್ಯಾಸಿವ್, ಇದಕ್ಕೆ ಸಿನಾನಿಮ್ನ ಕೇಳೋದಾದ್ರೆ ಎಕ್ಸಾಮ್ ಅಲ್ಲಿ ಕಾಮ್ಲಿ, ಸಬ್ಮ್ಯಾಸಿವ್, ರಿಸೆಪ್ಟಿವ್, ಹಾಗೆ ಅನ್ಅಸರ್ಟಿವ್, ಇವೆಲ್ಲವೂ ಏನಾಗುತ್ತೆ? ಪ್ಯಾಸಿವ್ಗೆ ಸಮಾನಾರ್ಥಕ ಪದಗಳು ಆಗುತ್ತೆ. ಓಕೆ ಸರ್, ಇದನ್ನೆಲ್ಲ ನಾವು ಯಾವ ರೀತಿ ಎಲ್ಲಿಂದ ಓದ್ಕೋಬೇಕು ಅನ್ನುವಂತಹ ಪ್ರಶ್ನೆ. ಬಿಕಾಸ್ ಸಿನಾನಿಮ್ ಅಂತಂದ್ರೆ ಇಷ್ಟೇ ಬೌಂಡ್ರಿ ಹಾಕಿ ಇದ್ರೊಳಗೆ ಕೇಳ್ತಾರಂತ ನಾವು ಇಮ್ಯಾಜಿನ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನೀವೇನ್ ಮಾಡಿ, ನಾವು ಪದೇ ಪದೇ ಹೇಳೋದು ಒಂದೇ ನಿಮಗೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ರೆಫರ್ ಮಾಡಿ. ಎಲ್ಲಿ ಸಿಗುತ್ತೆ ಸರ್ ಅದು? ನೋಡಿ, ಈ ವೆಬ್ಸೈಟ್ ಇದೆ ಅಲ್ವಾ, ಇಲ್ಲೇ ಸಿಗುತ್ತೆ ನಿಮಗೆ. ಸರ್ನಾ, ಈ ಒಂದು ವೆಬ್ಸೈಟ್ ಅಲ್ಲೇನೆ ನಿಮಗೆ ಏನ್ ಸಿಗುತ್ತೆ? ಈ ಒಂದು ಪ್ರಶ್ನೆ ಪತ್ರಿಕೆಗಳು ನೋಡಿ, ರೈಟ್ ಸೈಡ್ ಇದೆ. ಇಲ್ಲಿ ಅರ್ಜಿದಾರರ ಗಮನಕ್ಕೆ ಅಂತ ಇದೆ ತಾನೆ? ನೋಡಿ, ಇಲ್ಲಿ ಪ್ರಶ್ನೆ ಪತ್ರಿಕೆ, ನೀವು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಈ ಹಿಂದೆ ಯಾವ್ಯಾವ ನಡೆದಿದ್ದಾವೆ ಗ್ರೂಪ್ಸ್ ಇದು ಅವೆಲ್ಲ ನಿಮಗೆ ಸಿಗುತ್ತೆ. ಅಟ್ಲೀಸ್ಟ್ ಎಲ್ಲವೂ ಡೌನ್ಲೋಡ್ ಮಾಡ್ಕೊಂಡು ಕನ್ಫ್ಯೂಸ್ ಆಗಬೇಡಿ. ಅಟ್ಲೀಸ್ಟ್ ಒಂದು 2-3 ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡಿ ನೀವು ಪ್ರಿಂಟ್ ಹಾಕ್ಸ್ಕೊಂಡು ಅಧ್ಯಯನವನ್ನ ಮಾಡಿ ಆಸ್ಪಿರೆಂಟ್ಸ್. ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಪ್ರತಿಯೊಂದು. ಸ್ವಲ್ಪ ಈ ವಿಡಿಯೋ ಲಾಂಗ್ ಆಗುತ್ತೆ, ಬಟ್ ನಿಮಗೆ ಖಂಡಿತವಾಗಿಯೂ ಪ್ರತಿಯೊಂದು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಓಕೆ ಆಸ್ಪಿರೆಂಟ್ಸ್, ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಡಿಯೋಮ್ ಮತ್ತೆ ಪ್ರೇಸಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ಒಂದು ನಾಣ್ಣುಡಿಗಳು ಅಂತ ನಾವು ಹೇಳ್ಬೋದು. ಓಕೆ, 2-3 ವರ್ಡ್ಸ್ ಗಳ ಒಂದು ಗುಂಪಿರುತ್ತೆ, ಅದು ಮೀನಿಂಗ್ಫುಲ್ ಅರ್ಥವನ್ನು ಕೊಡ್ತಾ ಇರುತ್ತೆ. ಸರಿನಾ? ನಾಣ್ಣುಡಿಗಳು ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ, ಆ ರೀತಿಯಾಗಿ. ಓಕೆ, ವಿ ಆರ್ ಲುಕಿಂಗ್ ಇನ್ ಟು ದ ರೀಸನ್ ಫಾರ್ ದ ಸಡನ್ ಫಾಲ್ ಅಂತ ಇದೆ. ಸೊ ಇಲ್ಲಿ ಲುಕಿಂಗ್ ಇನ್ ಟು ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದೇನಿದು ಇಡಿಯೋಮ್ ಮತ್ತೆ ಪ್ರೇಸಸ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಪ್ರತಿಯೊಂದು. ಟೆನ್ಸಸ್ ಮತ್ತೆ ವರ್ಬ್ ನ ಚೆನ್ನಾಗಿ ಓದ್ಕೋಬೇಕಂತ ಗೊತ್ತಾಯ್ತು. ಅದ್ರ ಮೇಲೆ ಎಕ್ಸಸೈಸಸ್ ಗಳನ್ನ ಬಿಡಿಸ್ರಿ. ಸರಿನಾ? ಈಗೇನ್ ಟೈಮ್ ಇದೆ ನಿಮಗೆ, ಚೆನ್ನಾಗಿ ಇದನ್ನ ಬಿಡಿಸಿ. ಟೆನ್ಸಸ್ ಗಳ ಮೇಲೆ ಎಕ್ಸಸೈಸಸ್ ಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗೊತ್ತಾಯ್ತು ಎಲ್ಲಿಂದ ತಗೋಬೇಕು ಅಂತ. ಸೊ ನೀವು ಪ್ರಾಕ್ಟಿಕಲ್ ಆಗಿ ಬಿಡಿಸಿ. ಹಾಗೆ ವರ್ಬ್ ಗಳ ಮೇಲೆ ಕೆಲವೊಂದು ಎಕ್ಸಸೈಸಸ್ ಗಳನ್ನ ಬಿಡಿಸಿ. ಹಾಗೆ ಸಿನಾನಿಮ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಅದನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ನಾವು ಯಾವ ರೀತಿ ಅನಲೈಸಿಸ್ ಮಾಡಿದ್ವಿ ಆ ರೀತಿ ಅನಲೈಸಿಸ್ ಮಾಡ್ಕೊಳ್ಳಿ ಡಿಕ್ಷನರಿ ತೆಗೆದು. ಈಗ ನಾವು ನೋಡೋಣ ಇಡಿಯೋಮ್ ಮತ್ತೆ ಪ್ರೇಸಸ್. ಸೊ ಇಲ್ಲಿ ಕೊಟ್ಟಿರುವಂತ ಸೆಂಟೆನ್ಸ್ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ. ವಿ ಆರ್ ಲುಕಿಂಗ್ ಇನ್ ಟು ದ ರೀಸನ್ ಫಾರ್ ಸಡನ್ ಫಾಲ್ ಇನ್ ಪ್ರೈಸಸ್ ಅಂತ ಇದೆ. ಸೊ ಲುಕಿಂಗ್ ಇಂಟು ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಲುಕಿಂಗ್ ಇಂಟು ಅಂತಂದ್ರೆ ಏನು? ಪರೀಕ್ಷಿಸು ಅಂತೇಳಿ ಅರ್ಥ. ಸೊ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಎಲ್ಲಿ ರೈಟ್ ಆಪ್ಷನ್ ಇದೆ? ಥರ್ಡ್ ಒನ್. ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್ ದ ರೀಸನ್ ಫಾರ್ ದ ಫಾಲ್ ಇನ್ ಪ್ರೈಸಸ್. ಸೊ ಬೆಲೆಗಳ ಸಡನ್ ಆಗಿ ಇಳಿಕೆ ಆಗುವುದಕ್ಕೆ ಏನು ಕಾರಣ ಎನ್ನುವುದನ್ನು ನಾವು ಕಂಡುಹಿಡಿತಾ ಇದ್ದೇವೆ. ಸೊ ಲುಕಿಂಗ್ ಇಂಟು ಅಂತಂದ್ರೇನು? ಇಳಿದು ನೋಡು, ಅಥವಾ ಅದನ್ನ ಒಮ್ಮೆ ಪರೀಕ್ಷಿಸಿ ನೋಡು ಅಂತ ಹೇಳ್ತಾರಲ್ವಾ, ಅದು. ಹುಡುಕು ಅಂತ ಹೇಳ್ತಾರಲ್ಲ, ಅದು. ಓಕೆ ನೋಡಿ, ಲುಕಿಂಗ್ ಇಂಟುಗೆ ಇಷ್ಟು ದೊಡ್ಡ ಮೀನಿಂಗ್ ಸಿಗುತ್ತೆ ನಿಮಗೆ. ಅದೇ ರೀತಿ ನೋಡ್ತಾ ಇರ್ಬೋದು 72ನೇ ಕ್ವಶನ್. ಹಿ ಕುಡ್ ಮೇಕ್ ನೀದರ್ ಹೆಡ್ ನಾರ್ ಟೇಲ್ ಆಫ್ ದ ಮ್ಯಾಟರ್ ಅಂತ ಇದೆ. ಸೊ ನೀದರ್ ಹೆಡ್ ಆಫ್ ನಾರ್ ಟೇಲ್ ಆಫ್ ದ ಮ್ಯಾಟರ್ ಅಂತ ಇದೆ. ಸೊ ಅವನಿಗೆ ತಳಬುಡನೂ ಗೊತ್ತಿಲ್ಲ ಅಂತ ಹೇಳಿ ಅರ್ಥ. ಇದು ತಳಬುಡನೂ ಗೊತ್ತಿಲ್ಲ. ಸೊ ತಳಬುಡ ಗೊತ್ತಿಲ್ಲ ಮೀನ್ಸ್ ಏನು ಹಾಗಾದ್ರೆ ಕನ್ನಡದಲ್ಲಿ? ಅಂದ್ರೆ ಆ ಟಾಪಿಕ್ ಮೇಲೆ ಅಥವಾ ಆ ಒಂದು ವಿಷಯದ ಮೇಲೆ ಅವರಿಗೆ ಯಾವುದೇ ರೀತಿ ನಾಲೆಜ್ ಇಲ್ಲ ಅಂತ ಹೇಳಿ ಅರ್ಥ. ದಟ್ ಮೀನ್ಸ್ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಹಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್ ಆಫ್ ದ ಲೆಟರ್. ಕೊಟ್ಟಿರುವಂತಹ ಲೆಟರ್ ನಲ್ಲಿ ಏನ್ ಕಂಟೆಂಟ್ ಬರೆದಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ದಟ್ ಮೀನ್ಸ್ ನೈದರ್ ಟೇಲ್ ನಾರ್ ಹೆಡ್ ಅಂತ ಹೇಳ್ತಾ ಇದಾರೆ ನೋಡಿ. ತಳ ಮತ್ತೆ ಬುಡ ಎರಡೂ. ಓಕೆ, ತಲೆ ಮತ್ತೆ ಬುಡ. ಎಸ್, ತಲೆ ಮತ್ತೆ ಬುಡ ಎರಡೂ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ವಾ, ಅದನ್ನ ಇಂಗ್ಲಿಷ್ ಅಲ್ಲಿ ಹೆಂಗ್ ಹೇಳ್ತಾರೆ? ಮೇಕ್ ನೀದರ್ ಹೆಡ್ ನಾರ್ ಟೇಲ್ ಆಫ್ ದ ಮ್ಯಾಟರ್. ಸೊ ಇದನ್ನ ಯಾವ ರೀತಿ ಕಂಡುಹಿಡಿಬೇಕು ಸರ್ ನಾವು? ಎಷ್ಟಂತ ನಾವು ಸ್ಟೋರ್ ಮಾಡ್ಕೋಬೇಕು ತಲೆಯಲ್ಲಿ? ನೋಡಿ, ಕಂಟಿನ್ಯೂಸ್ ರೀಡಿಂಗ್ ಇದ್ರೆ ಮಾತ್ರ ಬರುತ್ತೆ ಇದು. ರೀಡಿಂಗ್ ಅಂದ್ರೆ ಏನನ್ನು ಓದ್ಕೋಬೇಕು ಸರ್? ಒನ್ಸ್ ಅಗೇನ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಗಳನ್ನ ಓದಿದ್ರೆ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತೆ. ಹಾಗೇನೆ ಈ ಒಂದು ಯಾವ್ದಾದ್ರು ಓಲ್ಡ್ ಪೇಪರ್ಸ್ ಗಳನ್ನ ತಗೊಂಡ್ ನೋಡಿ. ಬರೀ ನಮ್ಮ KPSC ಅಷ್ಟೇ ಅಲ್ಲ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜನರಲ್ ಇಂಗ್ಲಿಷ್ ಏನಿರುತ್ತೆ ಅಲ್ಲಿಂದ ನೀವು ಓದ್ಕೊಂಡ್ರೆ ಇನ್ನೂ ಒಳ್ಳೇದೆ. ಹಾಗೆ ಕಲೆಕ್ಟ್ ಇಂಟ್ರೆಸ್ಟಿಂಗ್ ಇಡಿಯೋಮ್ಸ್. ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ. ಓಕೆ, ಇಂಟ್ರೆಸ್ಟಿಂಗ್ ಇಡಿಯೋಮ್ಸ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕ್ಲಿಕ್ ಮಾಡಿ, ಸಿಗುತ್ತೆ ನಿಮಗೆ. ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ, ಖಂಡಿತವಾಗಿಯೂ ಅಲ್ಲಿಂದ ಕ್ವಶನ್ಗಳು ಬಂದ್ರು ಬರಬಹುದು. ನೆಕ್ಸ್ಟ್ 73ನೇ ಪ್ರಶ್ನೆ ನೋಡೋಣ. ದ ಯಂಗ್ ಮ್ಯಾನ್ ಟರ್ನ್ಡ್ ಅ ಡೆಫ್ ಇಯರ್ ಟು ಹಿಸ್ ಪೇರೆಂಟ್ಸ್ ಅಡ್ವೈಸ್. ಸೊ ಆ ಯುವಕ ತನ್ನ ತಂದೆ ತಾಯಿಯ ಅವರ ತಂದೆ ತಾಯಿಯರ ಮಾತಿಗೆ ಕಿವಿ ಕೊಡಲಿಲ್ಲ ಅಂತ ಇದೆ. ಸೊ ಟರ್ನ್ ಅ ಡೆಫ್, ಕ್ಯೂಡ್ ಔಟ ಅಂತ ಇದೆ. ಟರ್ನ್ ಎ ಡೆಫ್ ಅಂತಂದ್ರೆ ಕ್ಯೂಡ್ ಆಗು. ಕ್ಯೂಡ್ ಆಗು ಅಂದ್ರೆ ಅವನು ಲಿಟ್ರಲಿ ಕ್ಯೂಡ್ ಆದ್ನ? ಇಲ್ಲ ತಾನೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ? 4ನೇದು. ದ ಯಂಗ್ ಮ್ಯಾನ್ ಡಿಂಟ್ ಹೀಡ್ ಅಥವಾ ಕೇರ್ ಫಾರ್ ಹಿಸ್ ಪೇರೆಂಟ್ಸ್ ಅಡ್ವೈಸ್ ಅಂತ ಹೇಳಿ ಅರ್ಥ. ಸೊ ಕೊಟ್ಟಿರುವಂತಹ ಸೆಂಟೆನ್ಸ್ ಗಳನ್ನ, ಆಪ್ಷನ್ಸ್ ಗಳನ್ನ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಹಾಗಾಗಿ ನಿಮಗೆ ಅವರು 2 ತಾಸು ಟೈಮ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಸರಿನಾ? ಅಂಡ್ ನಾಳೆ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಕೈಗೆ ಸಿಕ್ಕ ತಕ್ಷಣ ಓಕೆ ಆನ್ಸರ್ ಮಾಡ್ತಾ ಇರ್ತೀರಲ್ವಾ, ಒಂದ್ ವೇಳೆ ನಿಮಗೆ 1ನೇದು ಬರ್ಲಿಲ್ಲ, 2ನೇದು ಬರ್ಲಿಲ್ಲ, 3ನೇದು ಬರ್ತಾ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಯಾವ್ದು ಬರ್ತಾ ಇರುತ್ತೆ ಅದನ್ನ ಫಾಸ್ಟ್ ಆಗಿ ಟಿಕ್ ಮಾಡ್ತಾ ಹೋಗಿ. ಸರಿನಾ? ಕ್ವಶನ್ ಪೇಪರ್ ಏನು ಇರುತ್ತೆ, OMR ಏನಿರುತ್ತೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸರ್ನ ಫಾರ್ ಎಕ್ಸಾಂಪಲ್ ಈಗ 4ನೇದ್ರಿಂದ ಸ್ಟಾರ್ಟ್ ಮಾಡ್ತಾ ಇದೀರ ಅಂತಂದ್ರೆ 4ನೇದಕ್ಕೆ ಹಾಕ್ಬೇಕಾಗತ್ತೆ. 4ನೇದ್ ನೀವು ಫಸ್ಟಿಗೆ ಹಾಕ್ತಾ ಇದೀನಿ ಅಂತೇಳಿ ಫಸ್ಟಿಗೆ ಹಾಕ್ಬೇಡೋದು ಅವಸರದಲ್ಲಿ. ಸೊ ಇವೆಲ್ಲ ನಿಮಗೆ ಗೊತ್ತಿರುತ್ತೆ, ಕಾಮನ್ ಸೆನ್ಸ್. ಬಟ್ ಟೈಮ್ ಯಾವ ತರ ಸೇವ್ ಮಾಡ್ಕೋಬೇಕಂತ ಹೇಳ್ತಾ ಇದೀವಿ. ಎಲ್ಲಿಂದ ಗೊತ್ತಿದೆ ಅಲ್ಲಿಂದ ನೀವು ಪರ್ಫೆಕ್ಟ್ ಆಗಿ ಆಪ್ಷನ್ಸ್ ನೋಡಿ ಮಾರ್ಕ್ ಮಾಡ್ತಾ ಫಾಸ್ಟ್ ಆಗಿ ಹೋಗಿ. ಸೊ ಫಸ್ಟ್ನೇ ರೌಂಡ್ ಅಲ್ಲಿ ಏನ್ ಮಾಡಿ, ನಿಮಗೆ ಎಷ್ಟು ಗೊತ್ತಿದೆ ಅಷ್ಟು ಹಾಕೊಂಬಿಡಿ. ನಿಮಗೆ 100 ಕ್ವಶನ್ ಅಲ್ಲಿ
ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಒಂದು 20 ಗೊತ್ತಿದಾವ ಅಂತಂದ್ರೆ ಅಲ್ಲಿ ಹಾಕೊಂಡ್ಬಿಡಿ ಆರಾಮಾಗಿ, ಸರಿನಾ? ಯಾವ್ದೇ ಕಾರಣಕ್ಕೆ ನಿಂತ್ಕೊಳಕ್ ಹೋಗ್ಬಿಡಿ. ಎಸ್, ನೆಕ್ಸ್ಟ್ 74ನೇ ಪ್ರಶ್ನೆ ನೋಡೋಣ. ದ ಯಂಗ್ ವೈಫ್ ಸಾ ಹರ್ ಹಸ್ಬೆಂಡ್ ಆಫ್ ಎಟ್ ದ ಏರ್ಪೋರ್ಟ್ ಅಂತ ಇದೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಓಕೆ, ಅದಕ್ಕಿಂತ ಮುಂಚೆ ನೋಡಿ, ಸಾ ಹರ್ ಹಸ್ಬೆಂಡ್ ಆಫ್ ಎಟ್ ದ ಏರ್ಪೋರ್ಟ್. ಏನಂಗಂದ್ರೆ ದ ಯಂಗ್ ಮ್ಯಾನ್ ವಾಸ್ ಅಕಂಪನಿಡ್ ಬೈ ಹಿಸ್ ವೈಫ್ ಅಪ್ ಟು ದ ಏರ್ಪೋರ್ಟ್. ಸೊ ಆ ಒಬ್ಬ ಹುಡುಗನನ್ನ ಅಥವಾ ಯುವಕನನ್ನ ಅವನ ಹೆಂಡತಿ ಜೊತೆ ಏರ್ಪೋರ್ಟ್ ತನ ಬಂದ್ರು ಅಂತ ಹೇಳಿ ಅರ್ಥ ಇದು, ಸರಿನಾ? ಆ ಹುಡುಗನ ಜೊತೆ ಅವರ ವೈಫ್ ಏನಾದ್ರಂತೆ, ಆ ಒಂದು ಏರ್ಪೋರ್ಟ್ ತನ ಬಂದ್ರು. ಸೊ ಅದನ್ನ ಇಡಿಯೋಮ್ ಮತ್ತೆ ಫ್ರೇಸಸ್ ಅಲ್ಲಿ ಹೆಂಗ್ ಹೇಳ್ತಾ ಇದಾರೆ, ಆಫ್ ದ, ನೋಡಿ, ಸಾ ಹರ್ ಹಸ್ಬೆಂಡ್ ಆಫ್ ಅಂತ ಹೇಳ್ತಾ ಇದಾರೆ. ಕನ್ನಡದಲ್ಲಿ ಆಫ್ ಅಂದ್ರೆ ಏನು ಮೀನಿಂಗ್? ಅದರ ಆಚೆಗೆ ಅಂತೀವಲ್ವಾ ಅದು. ಸೊ ಅಲ್ಲಿ ತನಕ ಅಂತೀವಲ್ವಾ ಅದು. ಎಸ್. ಸೊ ನೋಡಿ, ಆ ಒಂದು ಕ್ರಿಯಾಪದವನ್ನು ಯೂಸ್ ಮಾಡಿಕೊಂಡು ಇಡಿಯೋಮ್ ಫ್ರೇಸಸ್ ಈ ರೀತಿ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್ 75ನೇ ಪ್ರಶ್ನೆ. ಯು ಮಸ್ಟ್ ಲರ್ನ್ ಟು ಸ್ಟ್ರೈಕ್ ದ ಐರನ್ ವೆನ್ ಇಟ್ ಈಸ್ ಹಾಟ್. ಸ್ಟ್ರೈಕ್ ಅಂದ್ರೇನು? ಹೊಡಿ ಅಂತೇಳಿ ಅರ್ಥ. ಏನನ್ನು ಹೊಡಿಬೇಕಾಗತ್ತೆ? ಐರನ್ ಅನ್ನ. ಯಾವಾಗ? ಬಿಸಿ ಇದ್ದಾಗ. ಐ ಹೋಪ್ ನಿಮ್ಗೆ ಗೊತ್ತಾಗಿದೆ ಇದು ಆನ್ಸರ್. ಮೂರನೇದು, ಒನ್ ಹ್ಯಾಸ್ ಟು ಮೇಕ್ ಯೂಸ್ ಆಫ್ ದ ಆಪರ್ಚುನಿಟಿ ದಟ್ ಕಮ್ಸ್ ಇನ್ ಒನ್ಸ್ ಲೈಫ್. ಸೊ ಜೀವನದಲ್ಲಿ ಬರುವಂತಹ ಅವಕಾಶವನ್ನ ಸರಿಯಾಗಿ ಬಳಸ್ಕೋಬೇಕಂತ ಹೇಳ್ತಾರಲ್ವಾ, ಅದನ್ನ ಏನಂತ ಹೇಳ್ತಾರೆ? ಈ ಒಂದು ಒನ್ ಶುಡ್ ಸ್ಟ್ರೈಕ್ ಐರನ್ ವೆನ್ ಇಟ್ ಈಸ್ ಹಾಟ್. ಕೆಬ್ಬಣ ಬಿಸಿದ್ದಾಗೆ ಹೊಡಿಬೇಕು ಅಂತಾರಲ್ವಾ ಅದು. ಇಡೀ ಪೇಪರ್ 2 ಮೇಲೆ ಹಿಡಿತವನ್ನು ಸಾಧಿಸ್ಕೊಂಬಿಡಿ, ಯಾಕಂದ್ರೆ ಇದು ಲಿಮಿಟೆಡ್ ಸಬ್ಜೆಕ್ಟ್ಗಳು, ಆಯ್ತಾ? ಲಿಮಿಟೆಡ್ ಅಂತಂದ್ರೆ ನೀವು ಮನಸ್ಸು ಮಾಡಿದ್ರೆ ಒಂದು, ಆಯ್ತಾ, ಇಡೀ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೀವು ಕುತ್ಕೊಂಡ್ರು 1 ವೀಕ್ ಅಲ್ಲಿ ನೀವು ಏನ್ ಮಾಡ್ಬೋದು? ಅಟ್ಲೀಸ್ಟ್ ಕನ್ನಡ ಇರ್ಬೋದು, ಇನ್ನೊಂದು ವೀಕಲ್ಲಿ ಇಂಗ್ಲಿಷ್ ಇರ್ಬೋದು, ಇನ್ನೊಂದು ವೀಕಲ್ಲಿ ಕಂಪ್ಯೂಟರ್ ಇರ್ಬೋದು, ಓದಿ ಮುಗಿಸ್ಬೋದು ಆರಾಮಾಗಿ ನೀವು, ಸರಿನಾ? 100 ಅಲ್ಲಿ ಒಂದು ಅಟ್ಲೀಸ್ಟ್ 85+ ಇಲ್ಲಿಂದ ತಗೊಂಡ್ರೆ, ಮೇಲೆ ಏನು GK ಇದೆ ಅಲ್ಲಿಂದ ಒಂದು 65ರಿಂದ ಎಲ್ಲ ಮೈನಸ್ ತೆಗೆದು 65 ಆದ್ರೂ ಅಂದ್ರೆ 150 ಕ್ರಾಸ್ ಆಯ್ತಂದ್ರೂ ನಿಮ್ದು ಅಪಾಯಿಂಟ್ಮೆಂಟ್ ಆಗೋಗುತ್ತೆ, ಸರಿನಾ? ಓಕೆ, ನೆಕ್ಸ್ಟ್ ನೋಡೋಣ. ಫಿಗರ್ ಆಫ್ ಸ್ಪೀಚ್ ಇದನ್ನೊಂದು ನೋಡಿ, ಇವತ್ತಿನ ಕ್ಲಾಸ್ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ನೋಡಿ, ಫಿಗರ್ ಆಫ್ ಸ್ಪೀಚ್ ನ ಕನ್ನಡದಲ್ಲಿ ಏನಂತ ಹೇಳ್ತಾರೆ? ಅಲಂಕಾರಗಳು ಅಂತ ಹೇಳ್ತಾರೆ. ಸೊ ಇಂಗ್ಲಿಷ್ ಲಿಟರೇಚರ್ನ ಅಂದ್ರೆ ಇಂಗ್ಲಿಷ್ ಸಾಹಿತ್ಯವನ್ನ ರಿಚ್ ಮಾಡೋದಕ್ಕೆ ಕವಿಗಳು ಏನ್ ಬಳಸ್ತಾರೆ? ಫಿಗರ್ ಆಫ್ ಸ್ಪೀಚ್ ಅನ್ನ ಬಳಸ್ತಾರೆ. ಅದು ಯಾವ್ಯಾವ ಅಂತ ನೋಡೋಣ ಈಗ. ಫಸ್ಟ್ ಆಫ್ ಆಲ್, ಸೊ ಆಸ್ ಪ್ರೌಡ್ ಆಸ್ ಪಿಕಾಕ್. ಓಕೆ, ನವಿಲಿನಂತೆ ಗಂಭೀರವಾಗಿ ಅಥವಾ ಬಹಳ ಗೌರವಪೂರ್ವಕವಾಗಿ ಅಂತಾರಲ್ಲ ಅದು. ಎಲೆಕ್ಟ್ರಿಕ್ ಹೇರ್, ನೋಡಿ ಹೇರ್ ಹೆಂಗಿದೆ ಅಂತೆ? ಎಲೆಕ್ಟ್ರಿಕ್ ತರ ಆಗಿದಾವಂತೆ, ಕರೆಂಟ್ ತರ ಆಗಿದೆ ಅಂತೆ. ನೆಕ್ಸ್ಟ್, ಕ್ರೈಂಗ್ ಕ್ಲೌಡ್, ಅಳುತ್ತಿರುವ ಮೋಡ. ಟ್ರೂ ಟೈಸ್. ಸೊ ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಗಳನ್ನ ಮ್ಯಾಚ್ ಮಾಡಬೇಕಾಗತ್ತೆ ನೀವು. ಸೊ ಆಲ್ರೆಡಿ ನಾವು ಮ್ಯಾಚ್ ಮಾಡಿದ್ದೇವೆ ನಿಮ್ ಸಲುವಾಗಿ, ನೋಡ್ತಾ ಇರ್ಬೋದು. ಆಸ್ ಪ್ರೌಡ್ ಆಸ್ ಪಿಕಾಕ್ ಅಂತ ಇದೆ. ಸೊ ನವಿಲಿನಂತೆ ಹೆಮ್ಮೆಯ, ಗರ್ವದ ಅಂತ ಹೇಳ್ತೀವಲ್ವಾ ಅದು. ಸೊ ಸಿಮಿಲಿ. ಸಿಮಿಲಿ ಅಂದ್ರೆ ಏನ್ ಸರ್? ಸಮಾನತೆ ಅಂತ ಅರ್ಥ. ಸಮಾನತೆ ಹೇಳ್ತೀವಿ, ಡೋಂಟ್ ವರಿ. ನೆಕ್ಸ್ಟ್, ಎಲೆಕ್ಟ್ರಿಕ್ ಹೇರಿಗೆ ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ? ಮೆಟಾಫೋರ್. ಕ್ರೈಂಗ್ ಕ್ಲೌಡ್, ಅಳುತ್ತಿರುವಂತಹ ಕ್ಲೌಡ್, ಪರ್ಸಾನಿಫಿಕೇಶನ್. ಹಾಗೆ ಟ್ರೂ ಟೈಸ್, ಪ್ಯಾರಾಡಾಕ್ಸ್ ಅಂತ ಹೇಳಿ ಅರ್ಥ. ಸೊ ಹಾಗಾದ್ರೆ ಫಿಗರ್ ಆಫ್ ಸ್ಪೀಚ್ ಗೊತ್ತಾಯ್ತು ನಿಮಗೆ. ಸಿಮಿಲಿ ಇದೆ, ಮೆಟಾಫೋರ್ ಇದೆ, ಪರ್ಸಾನಿಫಿಕೇಶನ್ ಇದೆ, ಪ್ಯಾರಾಡಾಕ್ಸ್ ಇದೆ. ಬಹಳ ಇಂಪಾರ್ಟೆಂಟ್ಲಿ ಇವೇ ಇಂಪಾರ್ಟೆಂಟ್ ಇರೋದು. ಅದರಲ್ಲೂ ಇಂಪಾರ್ಟೆಂಟ್ ಅಂದ್ರೆ ಈ 3: ಸಿಮಿಲಿ, ಮೆಟಾಫೋರ್, ಪರ್ಸಾನಿಫಿಕೇಶನ್. ಸೊ ಈಗ ನಿಮಗೋಸ್ಕರ ನಾವು ಹೇಳ್ತಾ ಇದ್ದೇವೆ ನೋಡಿ, ಬಹಳ ವರ್ಕ್ ಮಾಡಿ ತಗೊಂಡ್ ಬಂದಿದ್ದೇವೆ. ಬಹಳ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಫಿಗರ್ ಆಫ್ ಸ್ಪೀಚ್ ಮೇನ್ಲಿ 3 ಟೈಪ್ ಇರ್ತವೆ. ಅಂದ್ರೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ ಕೇಳೋದು ಇವನ್ನೇ. ಯಾವ್ಯಾವ ಸರ್ ಅದೆಲ್ಲ? ಸಿಮಿಲಿ, ಮೆಟಾಫೋರ್ ಮತ್ತೆ ಪರ್ಸಾನಿಫಿಕೇಶನ್. ಕೆಳಗಡೆ ಇದೆ, ತೋರಿಸ್ತೇವೆ ನೋಡಿ, ಇಲ್ಲಿದೆ ಪರ್ಸಾನಿಫಿಕೇಶನ್. ಹಾಗಾದ್ರೆ ಪ್ಯಾರಾಡಾಕ್ಸ್ ಏನ್ ಸರ್ ಇದು ಇಂಪಾರ್ಟೆಂಟ್ ಇಲ್ವಾ? ಇದು ಇಂಪಾರ್ಟೆಂಟ್ ಇದೆ, ಹೇಳ್ತೇವೆ. ಓಕೆ, ಸೊ ಹಾಗಾದ್ರೆ ಸಿಮಿಲಿ ಕೊಟ್ಟಿರುವಂತಹ ವರ್ಡ್ ಅಥವಾ ಸೆಂಟೆನ್ಸ್ ಸಿಮಿಲಿ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ನೋಡಿ, ಕಂಪ್ಯಾರಿಸನ್ ಈಸ್ ಮೇಡ್ ಬಿಟ್ವೀನ್ 2 ಡಿಫರೆಂಟ್ ಆಬ್ಜೆಕ್ಟ್ಸ್. ಅರ್ಥ ಮಾಡ್ಕೊಳ್ಳಿ, 2 ವಿಭಿನ್ನ ಈ ಒಂದು ವಿಚಾರಗಳ ಮಧ್ಯೆ ಏನ್ ಮಾಡಿರ್ತಾನೆ? ಈ ಕಂಪೇರ್ನ ಮಾಡಿರ್ತಾನೆ. ಓಕೆ, ಹೋಲಿಕೆಯನ್ನ ಮಾಡಿರ್ತಾನೆ. 2 ವಿಭಿನ್ನವಾಗಿರುವಂತಹ ವಸ್ತುಗಳು ಅಥವಾ ಮನುಷ್ಯರು ಯಾರೇ ಇರ್ಬೋದು ಸರ್ನ, ಅವ್ರ ನಡುವೆ ಏನ್ ಮಾಡಿರ್ತಾನೆ? ಈ ಒಂದು ಹೋಲಿಕೆಯನ್ನ ಮಾಡಿರ್ತಾನೆ, ಕಂಪ್ಯಾರಿಸನ್ ಮಾಡಿರ್ತಾನೆ. ಹ್ಯಾವಿಂಗ್ ಅಟ್ ಲೀಸ್ಟ್ 1 ಥಿಂಗ್ ಇನ್ ಕಾಮನ್. ಆ 2ರಲ್ಲೂ ಒಂದು ಕಾಮನ್ ಆಗಿರುತ್ತೆ, ಸರಿನಾ? ಓಕೆ, ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿದೆ ನೋಡಿ. ಓಕೆ, ಅದಕ್ಕಿಂತ ಮುಂಚೆ ಟ್ರಿಕ್ಸ್ ಯಾವ ತರ ನೆನ್ಪಿಟ್ಕೋಬೇಕು ಸರ್? ಇದು ಸಿಮಿಲಿ ಅಂತ ಗೊತ್ತಾಗಬೇಕು ನಮಗೆ ಎಕ್ಸಾಮ್ ಅಲ್ಲಿ ತಟ್ ಅಂತ. ಯಾವ ತರ ನೆನ್ಪಿಟ್ಕೋಬೇಕು ಅಂದ್ರೆ ನೋಡಿ, ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಬರ್ಬೋದು, ಬರುತ್ತೆ, ಲೈಕ್ ಬರ್ಬೋದು, ಆಸ್ ಬರ್ಬೋದು. ಈ ರೀತಿ ಬಂತು ಅಂದ್ರೆ ಅದು ಏನಾಗುತ್ತೆ? ಸಿಮಿಲಿ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಸೊ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಹಿ ಈಸ್ ಆಸ್ ವೈಸ್ ಆಸ್ ಅನ್ ಆಲ್.
ನೋಡಿ ಹಿ ಈಸ್ ಆಸ್ ಬಂದಿದೆ ತಾನೇ ಇಲ್ಲಿ, ಆಸ್. ವೈಸ್ ಅಂದ್ರೆ ಬುದ್ಧಿವಂತ. ಯಾವ ತರ? ಆನ್ ಓಲ್, ಒಂದು ಗೂಬೆ ತರ ಅವನು ಬುದ್ಧಿವಂತ. ಸೊ ಯಾವ ತರ ಗೂಬೆ ಬುದ್ಧಿವಂತ ಇದೇನೋ ಅದೇ ರೀತಿ ಅವನು ಸಹ ಬುದ್ಧಿವಂತ. ನೋಡಿ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, ಎರಡು ಬೇರೆ ಬೇರೆ ಆಬ್ಜೆಕ್ಟ್ಸ್ ಗಳನ್ನ ನಾವು ಕಂಪೇರ್ ಮಾಡ್ತಾ ಇದ್ದೇವೆ. ಒಂದು ಥಿಂಗ್ ಕಾಮನ್ ಇದೆ, ಯಾವ್ದದು? ವೈಸ್. ಸರಿನಾ ಫ್ರೆಂಡ್ಸ್? ಓಕೆ, ಅದೇ ರೀತಿಯಾಗಿ ಇನ್ನೊಂದು ನಾನು ನಿಮ್ಗೆ ಹೇಳೋದಾದ್ರೆ, ಸರಿನಾ, ಓ ಮೈ ಲವ್ ಈಸ್ ಲೈಕ್ ಅ ರೆಡ್ ರೋಸ್. ಸರಿನಾ, ಓ ಮೈ ಲವ್ ಈಸ್ ಲೈಕ್, ನೋಡಿ ಲೈಕ್ ಅಂತ ಬಂದಿದೆ. ಸೊ ಯಾವಾಗ ಕೊಟ್ಟಿರುವ ಸೆಂಟೆನ್ಸ್ ಅಲ್ಲಿ ಸೊ ಲೈಕ್ ಆಸ್ ಅಂತ ಬಂತು ಅಂತಂದ್ರೆ ಅದು ಸಿಮಿಲಿ ಅಂತ ಹೇಳಿ ಕನ್ಸಿಡರ್ ಆಗತ್ತೆ. ಓಕೆ, ನೆಕ್ಸ್ಟ್ ಮೆಟಾಫೋರ್ ನ ಯಾವ ರೀತಿ ಕಂಡುಹಿಡಿಬೇಕು? ಮೆಟಾಫೋರ್ ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳೋದಾದ್ರೆ, ಒನ್ಸ್ ಅಗೇನ್ ಕಂಪ್ಯಾರಿಸನ್ ಮಾಡ್ತೇವೆ ಎರಡು ಬೇರೆ ಬೇರೆ ಥಿಂಗ್ಸ್ ಗಳ ನಡುವೆ ಅಥವಾ ವಿಚಾರಗಳ ನಡುವೆ, ವಿತೌಟ್ ಯೂಸಿಂಗ್ ಎನಿ ಕಂಪ್ಯಾರಿಸನ್ ವರ್ಡ್ಸ್. ಇಲ್ಲಿ ಯಾವುದೇ ರೀತಿ ನಾವು ಕಂಪ್ಯಾರಿಸನ್ ವರ್ಡ್ಸ್ ಗಳನ್ನ, ಅಂದ್ರೆ ಮೇಲೆ ಹೇಳಿದ್ವಲ್ವಾ ಲೈಕ್, ಸೋ, ಆಸ್ ಅವೆಲ್ಲ ಬಳಸೋದಿಲ್ಲ ನಾವು. ಡೈರೆಕ್ಟ್ ಆಗಿ ನಾವು ಹೇಳ್ಬಿಡ್ತೇವೆ. ಎಕ್ಸಾಂಪಲ್, ಲೈಫ್ ಈಸ್ ಅ ಹೈವೇ, ಜೀವನ ಒಂದು ಹೆದ್ದಾರಿ ತರ, ನ್ಯಾಷನಲ್ ಹೈವೇ ತರ. ಸೊ ನೋಡಿ ಅಲ್ಲಿ ಲೈಫಿಗೆ ಮತ್ತೆ ರೋಡಿಗೆ ಕಂಪೇರ್ ಮಾಡ್ತಾ ಇದೀವಿ ತಾನೆ, ವಿತೌಟ್ ಯೂಸಿಂಗ್ ಎನಿ ಕಂಪ್ಯಾರಿಸನ್ ಅಲ್ಲಿ. ಹಾಗೆ ಹರ್ ಐಸ್ ವರ್ ಡೈಮಂಡ್ಸ್, ಅವರ ಐಸ್ಗಳು, ಅವಳ ಕಣ್ಣುಗಳು ಹೆಂಗಿತ್ತಂತೆ? ವಜ್ರಗಳಂತೆ. ಹಿ ಈಸ್ ದ ಸ್ಟಾರ್ ಆಫ್ ಅವರ್ ಕ್ಲಾಸ್. ನೋಡಿ ಈ ರೀತಿಯ ಸೆಂಟೆನ್ಸ್ ಗಳನ್ನ ಕೊಟ್ರೆ ಅವೇನಾಗುತ್ತೆ? ಮೆಟಾಫೋರ್ ಆಗುತ್ತೆ. ಮೆಟಾಫೋರ್ ಅಲ್ಲಿ ಏನಾಗುತ್ತೆ? ಎರಡು ಬೇರೆ ಬೇರೆ ವಿಭಿನ್ನ ರೀತಿಯ ಮನುಷ್ಯರು ಅಥವಾ ವಸ್ತುಗಳು ಅಥವಾ ವಾಟ್ ಎವರ್ ವಿಚಾರಗಳನ್ನ ನಾವು ಕಂಪೇರ್ ಮಾಡ್ತೀವಿ. ಯಾವುದೇ ರೀತಿಯಾಗಿರುವಂತಹ ಸ್ಪೆಷಲ್ ಸೋ, ಲೈಕ್, ಆಸ್ ಯಾವುದೇ ಇಲ್ಲದಂತೆ ಡೈರೆಕ್ಟ್ ಆಗಿ ಕಂಪೇರ್ ಮಾಡ್ತೀವಿ. ಬಟ್ ಅಲ್ಲಿ ಕ್ರಿಯಾಪದಗಳನ್ನು ಬಳಸಲಾಗುತ್ತೆ. ಈಸ್, ಆಮ್, ಆರ್, ಹ್ಯಾವ್ ಈ ರೀತಿ ಬಳಸಲಾಗುತ್ತೆ. ಸೊ ಗೊತ್ತಾಗುತ್ತೆ ಮೆಟಾಫೋರ್ ಅಂದ್ರೆ. ಎಸ್. ಮೂರನೇದು ಏನಂತ ಹೇಳೋದಾದ್ರೆ ಈ ಪರ್ಸನಿಫಿಕೇಶನ್. ಏನ್ ಸರ್ ಇದು ಪರ್ಸನಿಫಿಕೇಶನ್ ಅಂದ್ರೆ? ಪರ್ಸನಿಫಿಕೇಶನ್ ಅಂತಂದ್ರೆ ಇಲ್ಲಿ ಹ್ಯೂಮನ್ ಕ್ವಾಲಿಟೀಸ್ ಗಳನ್ನ ಹೋಲಿಕೆ ಮಾಡಲಾಗುತ್ತೆ ಈ ಒಂದು ಅಬ್ಸ್ಟ್ರಾಕ್ಟ್ ಆಬ್ಜೆಕ್ಟ್ ಗಳಿಗೆ. ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಏನ್ ಸರ್? ಕಣ್ಣಿಗೆ ಕಾಣುವಂತಹ ವಸ್ತುಗಳಿಗೆ ಅಥವಾ ವಸ್ತುಗಳಂತೆ ಕೆಲವೊಂದನ್ನ ಬಿಂಬಿಸಲಾಗುತ್ತೆ. ಅಂದ್ರೆ ನಿರ್ಜೀವಗಳನ್ನ ಜೀವಿಗಳಂತೆ ಬಿಂಬಿಸಲಾಗುತ್ತೆ ಇಲ್ಲಿ. ಸೊ ಇಲ್ಲಿ ಅಂದ್ರೆ ನಾನ್ ಹ್ಯೂಮನ್ ಥಿಂಗ್ಸ್ ಆಸ್ ಹ್ಯೂಮನ್ ಥಿಂಗ್ಸ್ ಹೇಳಿದ್ವಲ್ವಾ? ಈ ಜೀವ ಇಲ್ಲದಿರುವಿಕೆಯನ್ನ ಜೀವ ಇದೆ ಅನ್ನುವ ತರ ಹೇಳ್ತೇವಲ್ವಾ, ಅದು ಲಿಟರೇಚರ್ ಲ್ಯಾಂಗ್ವೇಜ್ ಅಲ್ಲಿ. ಎಕ್ಸಾಂಪಲ್ ಹೇಳೋದಾದ್ರೆ, ದ ಆಪರ್ಚುನಿಟಿ ನೋಕ್ಸ್ ಅಟ್ ಹಿಸ್ ಡೋರ್. ಅವಕಾಶವು ಅವನ ಮನೆಯ ಡೋರ್ ಅನ್ನ ಹೊಡೆಯಿತು, ಬಾರಿಸಿತು. ಸೊ ಅವಕಾಶ ನಿಜವಾಗ್ಲೂ ಬಂದು ಬಾರಿಸುತ್ತಾ? ಗೋಡೆ ಸಾರಿ ನಿಮ್ಮ ಡೋರ್ ತೆಗೆದು ನೋಡ್ತೀರಾ? ಇಲ್ಲ ತಾನೆ. ಬಟ್ ಅದನ್ನ ನಾವು ಯಾವ ತರ ಕಂಪೇರ್ ಮಾಡ್ತೇವೆ? ಮನುಷ್ಯನ ತರ. ನೆಕ್ಸ್ಟ್ ಎರಡನೇದು ಲೈಟ್ನಿಂಗ್. ಎಸ್, ಲೈಟ್ನಿಂಗ್ ಅಂದ್ರೆ ಈ ಸಿಡಿಲು ಮಿಂಚು ಅಂತಾರಲ್ವಾ, ಅದು ಡ್ಯಾನ್ಸ್ಡ್ ಅಕ್ರಾಸ್ ದ ಡೋರ್. ಅಕ್ರಾಸ್ ದ ಡೋರ್. ಎಸ್ ಎಸ್, ಅಕ್ರಾಸ್ ದ ಸ್ಕೈ ಆಗಬೇಕಾಗಿತ್ತು. ಸೊ ಆಕಾಶದಲ್ಲಿ ಆ ಒಂದು ಗುಡುಗು ಮಿಂಚು ಏನಾಯ್ತು? ಡ್ಯಾನ್ಸ್ ಮಾಡಿತ್ತು. ಸೊ ಡ್ಯಾನ್ಸ್ ಮಾಡುತ್ತಾ? ಇಲ್ಲ ತಾನೆ. ಎಸ್. ಸೊ ಇಲ್ಲಿ ನಾನ್ ಹ್ಯೂಮನ್ ನ ಹ್ಯೂಮನ್ ತರ ನಾವು ಕಂಪೇರ್ ಮಾಡ್ತೀವಿ. ಅಲ್ಲಿ ಪರ್ಸನ್, ನೋಡಿ ಪರ್ಸನ್ ಅಂತ ಬರ್ತಾ ಇದೆ ನೋಡಿ, ಪರ್ಸನ್. ಸೊ ಈ ರೀತಿ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಲಾಸ್ಟ್ ಒನ್ ನೋಡೋಣ, ಪ್ಯಾರಾಡಾಕ್ಸ್. ಇದನ್ನ ಹೇಳಿ ಇವತ್ತಿನ ಕ್ಲಾಸ್ ನ ಮುಗಿಸೋಣ. ಅಂಡ್ ಇವತ್ತಿನ ಕ್ಲಾಸ್ ಯಾವ ತರ ಇತ್ತು ಆಯ್ತಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಖಂಡಿತವಾಗಿಯೂ ನಿಮಗೆ ನಿರಂತರವಾಗಿ ಕ್ಲಾಸಸ್ ನ ತರ್ತೇವೆ. ನೆಕ್ಸ್ಟ್ ಪ್ಯಾರಾಡಾಕ್ಸ್. ಪ್ಯಾರಾಡಾಕ್ಸ್ ಅಂದ್ರೆ ಏನು ಸರ್? ಕನ್ನಡದಲ್ಲಿ ವಿರೋಧಾಭಾಸ ಅಂತ ಹೇಳ್ತಾರೆ. ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ವಿರೋಧಾಭಾಸ ವ್ಯಕ್ತ ಆಗುತ್ತೆ, ಬಟ್ ಅದರಲ್ಲಿ ಲಿಟ್ರಲಿ ಒಂದು ಮೀನಿಂಗ್ ಇರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ, ಲೈಫ್ ಇಸ್ ಟೂ ಇಂಪಾರ್ಟೆಂಟ್ ಟು ಬಿ ಟೇಕನ್ ಸೀರಿಯಸ್ಲಿ. ಹಾಗೆ ನೋಡಿ ಬಹಳ ಈಸಿಯಾಗಿ ಹೇಳೋದಾದ್ರೆ, ಲೆಸ್ ಈಸ್ ಮೋರ್. ಲೆಸ್ ಈಸ್ ಮೋರ್. ನೋಡಿ ಎಂತಹ ಒಂದು ಸೆಂಟೆನ್ಸ್ ಇದೆ ಅಂತ. ಕಡಿಮೆ ಆದ್ರೂ ಅದು ಜಾಸ್ತಿ. ಅಮೃತ ಕೂಡ ವಿಷಾನೇ ಅಂತ ಹೇಳ್ತೀವಲ್ವಾ, ಆ ರೀತಿ ಇದು. ಹಾಗೆ ಯುವರ್ ಎನಿಮೀಸ್ ಫ್ರೆಂಡ್ ಈಸ್ ಯುವರ್ ಫ್ರೆಂಡ್. ಯುವರ್ ಎನಿಮೀಸ್ ಫ್ರೆಂಡ್ ಈಸ್ ಯುವರ್ ಫ್ರೆಂಡ್. ಸರಿನಾ? ನೋಡಿ ಇಲ್ಲಿ ಕೊಟ್ಟಿರುವಂತ ಸೆಂಟೆನ್ಸ್ ಅಲ್ಲಿ ಒಂದು ವಿರೋಧಾಭಾಸ ಇದೆ, ಬಟ್ ಒಂದು ಮೀನಿಂಗ್ ನ ಇದು ಕೊಡ್ತಾ ಇದೆ, ಆಳವಾಗಿರುವಂತ ಮೀನಿಂಗ್ ನ ಅದು ಕೊಡ್ತಾ ಇದೆ. ಇನ್ನು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈ ಸೆಂಟೆನ್ಸ್ ನೋಡಿ, ದ ಚೈಲ್ಡ್ ಈಸ್ ದ ಫಾದರ್ ಆಫ್ ದ ಮ್ಯಾನ್. ಇನ್ನೊಂದ್ಸಲ ಓದಿ, ದ ಚೈಲ್ಡ್ ಈಸ್ ದ ಫಾದರ್ ಆಫ್ ದ ಮ್ಯಾನ್. ನೋಡಿ ಹೆಂಗಿದೆ. ಸರಿನಾ? ನೆಕ್ಸ್ಟ್, ವಿಚ್ ಕೇಮ್ ಫಸ್ಟ್, ದ ಚಿಕನ್ ಆರ್ ದ ಎಗ್. ಮೊಟ್ಟೆ ಮೊದಲು ಬಂತ, ಕೋಳಿ ಮೊದಲು ಬಂತ? ಸೊ ಈ ರೀತಿಯ ಸೆಂಟೆನ್ಸ್ ಗಳನ್ನ ಏನಂತ ಕರೀತಾರೆ ಫ್ರೆಂಡ್ಸ್? ಪ್ಯಾರಾಡಾಕ್ಸ್ ಅಂತ ಹೇಳಿ ಕರೀತಾರೆ. ಪ್ಯಾರಾಡಾಕ್ಸ್ ಅಂತ ಹೇಳಿ ಕರೀತಾರೆ. ಐ ಹೋಪ್ ನಿಮಗೆ ಪ್ರತಿಯೊಂದು ಬಹಳ ನೀಟಾಗಿ ಅರ್ಥ ಆಗಿದೆ. ಸೊ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನೇನು ಗೊತ್ತಾಗಿದೆ, ಯಾವ್ಯಾವ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತೇಳಿ ಟೆನ್ಸಸ್ ನ ಚೆನ್ನಾಗಿ ಓದ್ಕೊಳ್ಳಿ, ವರ್ಬ್ಸ್ ನ ಚೆನ್ನಾಗಿ ಓದ್ಕೊಳ್ಳಿ, ಅದ್ರ ಮೇಲೆ ಎಕ್ಸರ್ಸೈಸಸ್ ಗಳನ್ನ ಬಿಡಿಸಿ, ಸಿನಾನಿಮ್ ಗಳನ್ನ ಒಂದ್ ಕಡೆ ನೀಟಾಗಿ ಬರ್ಕೊಂಡು ಅಧ್ಯಯನವನ್ನ ಮಾಡಿ, ಹಾಗೆ ಇಡಿಯೋ ಮತ್ತೆ ಪ್ರೇಸಸ್ ನ ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಅಧ್ಯಯನವನ್ನ ಮಾಡಿ. ಫಿಗರ್ ಆಫ್ ಸ್ಪೀಚ್ ನಿಮಗೆ ಬಹಳ ಈಸಿಯಾಗಿ ಹೇಳ್ಕೊಟ್ಟಿದ್ದೇವೆ. ಸರ್ನಾ? ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ
ಇನ್ನೊಮ್ಮೆ ಇದನ್ನ ಕೇಳಿ, ಖಂಡಿತವಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಉಳಿದಂತಹ ಎಲ್ಲಾ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.